ಹಸುಗಳ ಶೆಡ್ ವಿನ್ಯಾಸ ಹೇಗಿರಬೇಕು? ವೆಂಟಿಲೇಷನ್ ಮತ್ತು ಟೆಂಪರೇಚರ್ ನಿಯಂತ್ರಣದ ಮಹತ್ವ ಏನು? ಹಸು ಶೆಡ್ ಜಾಗದ ನಿರ್ವಹಣೆ ಹೇಗೆ? ಹಸುಗಳ ಮಲಮೂತ್ರ ನಿರ್ವಹಣೆಯ ಉತ್ತಮ ವಿಧಾನಗಳು ಯಾವ್ಯಾವು? ಗೋಮಾಳ ಮತ್ತು ಮೇವು ಬೆಳೆಸುವ ಯೋಜನೆ ಬಗ್ಗೆ ತಿಳಿಸ್ಕೊಡಿ. ತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡೋಕ್ಕೆ ಸಾಧ್ಯವಾಗ್ತಿದೆ. ಫಾರ್ಮ್ಗಳಲ್ಲಿ ದಾಖಲೆಯ ನಿರ್ವಹಣೆ ಏಕೆ ಅಗತ್ಯವಾಗ್ತಿದೆ? ಆಟೋಮೇಷನ್ ಮತ್ತು ಸ್ಮಾರ್ಟ್ ಡೈರಿ ಫಾರ್ಮಿಂಗ್ ಅಂದರೆ ಕಾರ್ಮಿಕ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಸಣ್ಣ ಮತ್ತು ದೊಡ್ಡ ಡೈರಿ ಫಾರ್ಮ್ಗಳ ನಡುವಿನ ವ್ಯತ್ಯಾಸ ಏನು ಸರ್? ಹಸುಗಳ ತೂಕ ಮತ್ತು ಆರೋಗ್ಯ ಮೇಲ್ವಿಚಾರಣೆ ಹೇಗೆ ಮಾಡಬೇಕು? ಎನಿಮಲ್ ವೆಲ್ಫೇರ್ ನಿಯಮಗಳ ಮಹತ್ವ ಏನು? ಹಸು ಸಾರಿಗೆ ವೇಳೆ ಪಾಲಿಸಬೇಕಾದ ನಿಯಮಗಳು ಯಾವ್ಯಾವು? ದುರ್ವಾಸನೆ ಮತ್ತು ಮಾಲಿನ್ಯ ನಿಯಂತ್ರಣದ ಕ್ರಮಗಳು ಯಾವ್ಯಾವು? ಹಸುಗಳ ಶೆಡ್ ವಿನ್ಯಾಸ ಹೇಗಿರಬೇಕು? ನೋಡ್ರಿ, ಹಸುಗಳ ವಾಸಸ್ಥಾನ ಅಂದರೆ ಹಸುಗಳು ಕಂಫರ್ಟ್ ಆಗಿರಬೇಕು. ಹಸುಗಳ ವಾಸಸ್ಥಾನದೊಳಗೆ ನಾನು ಬರೀ ಒಂದು ಗೂಟ ಕಟ್ಬಿಟ್ಟು ಅದಕ್ಕೆ ಹಗ್ಗ ಕಟ್ಬಿಟ್ಟು ನಾನು ಅಲ್ಲೇ ಕಟ್ತೀನಿ ಅಂದರೆ ಅಲ್ಲ. ಅದಕ್ಕೂ ಸಹಿತ ಊಟದ ತಟ್ಟೆ, ಅದಕ್ಕೂ ಸಹಿತ ಒಂದು ನಿಲ್ಲಿಕೆ ಸ್ಥಳ, ಅದಕ್ಕೆ ಡ್ರೈನೇಜ್ ಸಿಸ್ಟಮು, ಅದೆಲ್ಲ ಸ್ವಚ್ಛತೆಯಿಂದ ಕೂಡಿರ್ಬೇಕು. ಅದು ಅಂದಾಗ ಮಾತ್ರ ದೇ ಫೀಲ್ ಕಂಫರ್ಟೇಬಲ್. ಅವು ನಾನು ಇಲ್ಲಿ ಆರಾಮಾಗಿದ್ದೀನಿ ಅಂತ ಅನಿಸ್ತಿರ್ಬೇಕು ಅವಕ್ಕೆ. ಅಂದಾಗ ಮಾತ್ರ ಹಾಲಿನ ಉತ್ಪನ್ನಕ್ಕೆ ಸಹಕಾರಿ ಆಗ್ತದೆ. ಅದಿಲ್ಲದೆ ನಾವು ಸರಿಯಾಗಿ ಒಂದು ಶೆಡ್ಡಿನ ನಿರ್ಮಾಣ ಮಾಡಬೇಕಾದ್ರೂ ಸಹಿತ ಹುಚ್ಚಾಪಟ್ಟೆ ವೆಚ್ಚ ಮಾಡಿ ಅದಕ್ಕೆ ಕಾಲಮ್ಗಳನ್ನು ಸ್ಲ್ಯಾಬ್ಗಳನ್ನು ಹಾಕಿ ಅಷ್ಟು ದುಡ್ಡು ವೆಚ್ಚ ವ್ಯಯ ಮಾಡೋದು ಅವಶ್ಯಕತೆ ಇಲ್ಲ. ಬಿಗಿನಿಗೆ ಒಂದು 4-5 ಎನಿಮಲ್ಸ್ ನೀವು ಮಾಡೋದಿತ್ತಪ್ಪ ಅಂದರೆ ಕೇವಲ ಒಂದು ನಿಮ್ಮದು ಥ್ಯಾಚ್ಡ್ ರೂಫ್ ಎಷ್ಟು ಬೇಕೋ ಅಷ್ಟೇ ನೆಲಕ್ಕೆ ನಾವು ಏನು ಮಾಡ್ತಾ ಇರ್ತೀವಿ ಅದ್ರ ಕಡೆ ಹೆಚ್ಚಿನ ಮಹತ್ವ ಕೊಡಬೇಕು. ಸ್ಲೋಪ್ ಇರಬೇಕು, ಆಮೇಲೆ ಪೂರ್ತಿ ಮೂತ್ರ ಸೆಗಣಿ ಹರಿದು ಹೋಗೋಂಗಿರಬೇಕು, ಆಮೇಲೆ ಅವು ಗೋದನೆ ಒಳಗೆ ಪೂರ್ತಿ ಫೀಡಿಂಗ್ ಟ್ರಫ್ ಒಳಗೆ ಮುಖ ಒಳಗೆ ಹಾಕಿ ತಿನ್ನೋಂಗಿರಬೇಕು, ಕ್ರಾಸ್ ವೆಂಟಿಲೇಷನ್ ಇರಬೇಕು. ಇವಕ್ಕೆಲ್ಲ ಒಂದು ಸ್ಥಳಾವಕಾಶ ಏನಿದೆಯಲ್ಲ ಅವ್ರು ರಿಸ್ಟ್ರಿಕ್ಟೆಡ್ ಇಷ್ಟೇ ಇರಬೇಕು ಅಂತ ಇರ್ತದೆ. ಅದನ್ನು ಬಿಟ್ಟು ಜಾಸ್ತಿ ನನ್ನ ಕಡೆ ಜಾಗ ಇದೆ ಅಂತ 8-10 ಫುಟ್ ಉದ್ದ ಬಿಟ್ಟರೆ ಅವು ಏನು ಮಾಡ್ತವೆ, ಹಿಂದೆ ಮುಂದೆ ಅಳಗಾಡಿ ಸುರಪಾಡಿ ಡಿಸ್ಟರ್ಬ್ ಮಾಡ್ಕೊತವೆ. ಅವಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು. ನಮ್ಮ ಹಸು ನಿಲ್ಲುವ ಸ್ಥಳ ಅದಕ್ಕೊಂದು ರಿಸ್ಟ್ರಿಕ್ಟೆಡ್ ಪ್ಲೇಸ್ ಅಂತ ಹೇಳಿದೆ ನಾನು. ಅದಕ್ಕೆ 4-5 ಅಡಿ ಅಷ್ಟಿತ್ತಪ್ಪ ಅಂತಂದರೆ ಅವು ಏನಾಗ್ತವೆ, ಸರಿಯಾಗಿ ಹಿಂದಿನ ಕಾಲು ಸರಿಯಾಗಿ ನಿಂತ್ಕೊಂಡು ಅವು ಮೂತ್ರ ಸೆಗಣಿ ಹಾಕಿದಾಗೂ ಸಹಿತ ಸರಿಯಾಗಿ ಡ್ರೈನೇಜ್ನೊಳಗೆ ಹೋಗಿ ಹೊರಗೆ ಹೋಗ್ಬಿಡ್ತದೆ. ಸೊ ಅದಕ್ಕೆ ಪ್ರಕಾರನೇ ಮತ್ತು ನಮ್ಮ ಹೈಟ್ ಆಫ್ ದ ಮೇಂಜರ್, ಆಹಾರ ತಟ್ಟಿನ ಆಹಾರದೊಳಗೆ ನಾವೇನು ಹಾಕ್ತೀವಿ ಆ ಮೇಂಜರ್ ಹೈಟು ಸಹಿತ ಮುಂದುಗಡೆ 2 ಫುಟು ಹಿಂದುಗಡೆ 2 ಫುಟು 1.5 ಅಡಿ ಒಳಗಡೆ ಡೆಪ್ತು. ಅದು ಮಾಡಿದಾಗ ಏನಾಗ್ತದೆ, ಪೂರ್ತಿ ಸರಿಯಾಗಿ ಅವು ಒಳಗಡೆ ಬಾಯಿ ಹಾಕಿ ತಿನ್ನುವಂಗಿರ್ಬೇಕು. ಆಮೇಲೆ ಯಾವಾಗಲೂ ಶೆಡ್ಗಳು ಪೂರ್ವ ಪಶ್ಚಿಮ ಮುಖವಾಗಿರ್ಬೇಕು, ಪೂರ್ವಾಭಿಮುಖವಾಗಿರ್ಬೇಕು. ಅಂದರೆ ಏನಾಗ್ತದೆ, ವೆಂಟಿಲೇಷನ್, ಸಣ್ಣ ಬಿಸಿಲು ಬರೋದು, ಒಳಗಡೆ ಗಾಳಿ, ಇವಕ್ಕೆಲ್ಲ ಅನುಕೂಲ ಇರ್ತದೆ. ಹೀಗಾಗಿ ನಾವು ಶೆಡ್ಗಳಿಗೆ ಒಳಗಡೆ ಒಂದು ಏನು ಅನುಕೂಲತೆಗಳಿರ್ತಾವೆ ಅವನ್ನೆಲ್ಲ ವ್ಯವಸ್ಥೆಗಳು ಸೀರಾಗಿ ನಾವು ಮಾಡಿದರೆ ಪೂರ್ತಿ ನಾವು ಹಾಕಿದ ಮೇವು ಸಹಿತ ಪೂರ್ತಿ ಪೋಲಾಗದಂತೆ ಅವು ತಿಂತಿರ್ಬೇಕು. ಗಿಡದ ಬುಡ ಕಡೆ ನೆರಳೊಳಗೆ ಹೋಗಿ ನಾನು ಮೇವು ಒಗಿತೇನೆ ಅಂತಂದರೆ ಅಲ್ಲ. ಸ್ವಲ್ಪ ಫಾಡರ್ ಏನಿದ್ದು ಸಹಿತ ಅದನ್ನು ನಾವು ಅದರದ್ದು ವ್ಯಾಲ್ಯೂ ಪ್ರಕಾರ ಅದಕ್ಕೆ ಜಾನುವಾರಿಗೆ ಕೊಡಬೇಕಾಗತ್ತೆ. ಅದೇ ಇಂಪಾರ್ಟೆಂಟ್. ವೆಂಟಿಲೇಷನ್ ಮತ್ತು ಟೆಂಪರೇಚರ್ ನಿಯಂತ್ರಣದ ಮಹತ್ವ ಏನು? ಕ್ರಾಸ್ ವೆಂಟಿಲೇಷನ್ ಈಸ್ ಎ ಮಸ್ಟ್. ಇದನ್ಕ ಭಾರಿ ಮುಖ್ಯ. ಯಾಕಂದರೆ ಈ ನಾವು ಕ್ರಾಸ್ ವೆಂಟಿಲೇಷನ್ಗೆ 4 ಅಡಿ ಗೋಡೆಯನ್ನು ಕಟ್ಕೊಂಡು ಮೇಲೆಲ್ಲ ಜಾಳಿಗೆ ಹಾಕಿಬಿಡ್ತಾರೆ ಅಲ್ವಾ. ಆ ಥರ ಕ್ರಾಸ್ ವೆಂಟಿಲೇಷನ್ ಆಗ್ತಾ ಇರ್ತದೆ. ಅಕ್ಯುಮುಲೇಟೆಡ್ ಗ್ಯಾಸ್ ಏನಿರ್ತದೆ, ಮೀಥೇನ್ ಗ್ಯಾಸ್ ಏನಿರ್ತದೆ, ಅದು ಇಮಿಡಿಯೇಟ್ಲಿ ಹೊರಗೆ ಹೋಗ್ಬಿಡ್ತದೆ. ಅದು ಭಾರಿ ಮುಖ್ಯ. ಕ್ರಾಸ್ ವೆಂಟಿಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ತಾಪಮಾನ ಅಂತಂದರೆ ಟೆಂಪ್ರೇಚರ್ಸ್ ನಮಗೆ ಸಮಸ್ಯೆ ಬರೋದೇ ಬೇಸಿಗೆ ಒಳಗೆ. ಎಸ್ಪೆಷಲಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳದೊಳಗೆ ಬೇಸಿಗೆ ಒಳಗೆ ಏನಾಗ್ತದಪ್ಪ ಅಂದರೆ, ಏನೋ ಎಸ್ಪೆಸ್ಟಾಸ್ ಶೀಟ್ನೊಳಗೆ ನೀವು ಶೆಡ್ ಮಾಡ್ಕೊಂಡಿದ್ದೀರಿ, ಅದರ ಹೈಟು ಮಿನಿಮಮ್ ಮಧ್ಯ 15-20 ಅಡಿ ಇಲ್ಲ ಅಂದರೆ ಪೂರ ಕೆಳಗಡೆನೇ ಬರುವಂಥ ಶೆಡ್ಗಳಿದ್ದರೆ ಅದು ಹೀಟ್ ಏನಿರ್ತದೆ ಆ ಶೀಟ್ನಿಂದ ಪೂರ್ತಿ ದೇಹದ ಬಾಡಿ ಮೇಲೆ ಬಿದ್ದುಬಿಡ್ತದೆ. ಹೀಗಾಗಿ ಅನಿಮಲ್ಸು ಬೇಸಿಗೆ ಒಳಗೆ ಪ್ಯಾಂಟಿಂಗ್ ಸ್ಟಾರ್ಟ್ ಮಾಡ್ತವೆ, ಬಸ್ ಪ್ಯಾಂಟಿಂಗ್ ಮಾಡ್ತಾ ಇರ್ತವೆ. ಅದು ಆಗದ ಹಾಗೆ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಶೆಡ್ಡಿನ ಮೇಲ್ಗಡೆ ಎಲ್ಲಾದರೂ ತೆಂಗಿನ ಚಿಪ್ಪು ಅದು ಇದು ಹಾಕಿ ಸ್ಪ್ರಿಂಕ್ಲರ್ನಿಂದ ಶೆಡ್ಡನ್ನು ಕೂಲ್ ಮಾಡಬೇಕು. ಇನ್ನೂ ಒಳಗಡೆ ನಿಮಗೆ ಅನುಕೂಲ ಆಗ್ತದೆ, ವ್ಯವಸ್ಥೆ ಆಗ್ತದೆ ಅಂದರೆ ಪೈಪ್ಗಳನ್ನು ಹಾಕಿ ಶೋರ್ ಟೈಪು ಪೂರ್ತಿ ಜಾನುವಾರಿನ ಎಕ್ಸಾಕ್ಟ್ಲಿ ಸೆಂಟರ್ ಮೇಲೆ ಬೀಳೋ ಹಾಗೆ ಆ ಶೋರ್ಗಳನ್ನು ಹಾಕ್ಕೊಳ್ಬೋದು. ಅಂದರೆ ಪ್ಯಾಂಟಿಂಗ್ ಆಗಲಿ ಇದರೆಲ್ಲ ಆಗೋದ್ರದ್ದು ಸ್ವಲ್ಪ ದುಷ್ಪರಿಣಾಮ ಆಗ್ತದೆ. ಹಾಲು ಉತ್ಪನ್ನ ಕಡಿಮೆ ಆಗಿಬಿಡ್ತದೆ. ಹೀಟ್ ಜಾಸ್ತಿ ಆಗ್ತಂದರೆ ಹಾಲು ಬತ್ತಿ ಹೋಗ್ಬಿಡ್ತದೆ. ಸೊ ಇದನ್ನೆಲ್ಲ ನಾವು ಕ್ಲೈಮೆಟಿಕ್ ಅನುಗುಣವಾಗಿ ಕ್ರಾಸ್ ವೆಂಟಿಲೇಷನ್ನು ಮತ್ತು ಹವಾಮಾನ ನಿಯಂತ್ರಣವನ್ನು ಮಾಡಲಿಕ್ಕೆ ಅನುಕೂಲ ಇದೆ. ಅದಲ್ಲದೆ ಈ ದೊಡ್ಡ ಪ್ರಮಾಣದ ಆಟೋಮೇಷನ್ ಡೈರಿ ಯೂನಿಟ್ಸ್ ಇರ್ತಾವಲ್ಲ, ಅವರು ಮೇಲೆ ಚಪ್ಪರದ ಮೇಲೆ ಅದನ್ನು ವ್ಯವಸ್ಥೆ ಬದಲು ಒಳಗಡೆ ಕೂಲರ್ಸ್ ಹಾಕೋಬೋದು. ಆಮೇಲೆ ಆಟೋಮೆಟಿಕ್ ಟೆಂಪ್ರೇಚರ್ ಡಿವೈಸಸ್ ಬಂದಾವೆ ಈಗ. ಅಂದರೆ ಯಾವ ಥರ ಅದು ಟೆಂಪ್ರೇಚರ್ ಏನಿರ್ತದೆ ಅದೇ ಪ್ರಕಾರ ಅದು ಟೆಂಪ್ರೇಚರ್ನ ಒಳಗಡೆ ಮೇಂಟೈನ್ ಮಾಡ್ತದೆ, ಆಟೋಮೆಟಿಕ್ ಟೆಂಪ್ರೇಚರ್ ಡಿವೈಸಸ್. ಸೊ ಅವನ್ನ ಅಳವಡಿಸ್ಕೋಬೋದು. ಇವೆಲ್ಲ ಆಟೋಮೆಟಿಕ್ ಡೈರಿ ಒಳಗೆ ನಾವು ನೋಡೋಕ್ಕೂ ಸಿಗ್ತವೆ. ಹಸು ಶೆಡ್ ಜಾಗದ ನಿರ್ವಹಣೆ ಹೇಗೆ? ಜಾಗದ ನಿರ್ವಹಣೆಯೊಳಗೆ ನಾ ಹೇಳಿದ್ನಲ್ಲ ನಿಮಗೆ, ಅವು ಸರಿಯಾಗಿ ಕಂಫರ್ಟಬಲ್ ಆಗಿ ನಿಲ್ಲುವಂಥ ಸ್ಟ್ಯಾಂಡಿಂಗ್ ಪ್ಲೇಸ್ ಅದು ಇಂಪಾರ್ಟೆಂಟ್. ಅದರ ಮುಂದುಗಡೆ ಅದಕ್ಕೆ ನಾವು ಕೊಡುವಂಥ ಮೇಂಜರ್ ಅಂದರೆ ಆಹಾರ ತೊಟ್ಟಿ ಅಂತಾರೆ, ಆಹಾರ ತೊಟ್ಟಿ.
ಆಮೇಲೆ ಅದರ ಹಿಂದುಗಡೆ ಬರೋದೇನಪ್ಪ ಅಂದರೆ ಡ್ರೈನೇಜ್. ಈ 3 ಸ್ಥಾನಗಳೇನದಾವಲ್ಲ ಭಾರಿ ಇಂಪಾರ್ಟೆಂಟ್ ಇವು. ಆಮೇಲೆ ನಾವು ನಿಲ್ಲುವ ಸ್ಥಳದೊಳಗೆ ಒಂದು ಅರ್ಧ ಇಂಚ್ ಗ್ರೇಡಿಯಂಟ್ ಸ್ಲೋಪ್ ಮಾಡ್ತೀವಿ. ಅರ್ಧ ಇಂಚ್ ಗ್ರೇಡಿಯಂಟ್ ಸ್ಲೋಪ್ ಮಾಡಿದಾಗ ಅದು ಮೂತ್ರ ಹರಿದು ಹೊರಗೆ ಹೋಗಲಿ ಅನ್ನೋ ದೃಷ್ಟಿಕೋನ ಅದಲ್ಲದೆ ಕೆಚ್ಚಲಿಗೆ ಹೆಚ್ಚಿನ ರಕ್ತದ ಪರಿಚಲನೆ ಆಗಿ ಒತ್ತಡ ಆಗಿ ಹಾಲಿನ ಉತ್ಪನ್ನವೂ ಸಹಿತ ಜಾಸ್ತಿ ಆಗುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅದಕ್ಕೆ. ಹೀಗಾಗಿ 1/2 ಇಂಚ್ ಗ್ರೇಡಿಯಂಟ್, 4 to 5 feet ಸ್ಟ್ಯಾಂಡಿಂಗ್ ಪ್ಲೇಸ್, 2 to 2.5 feet ಮೇಂಜರ್ ಪ್ಲೇಸ್, ಮತ್ತು 2 feet ನಮ್ಮದು ಡ್ರೈನೇಜ್ ಸಿಸ್ಟಮ್ ಸಹಿತ ಅದು ಒಳಗಡೆ ಪೈಪ್ಲೈನ್ ಮಾಡಿ ಅದು ಪೂರ್ತಿ ಹೊರಗಡೆ ನಮ್ಮ ಮ್ಯಾನ್ಯೂರ್ ಪಿಟ್ಟಿಗೆ ಬಂದು ಬೀಳೋ ಅಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೇಕು. ಅಂದರೆ ಆ ಸ್ಥಳವನ್ನು ವೇಸ್ಟ್ ಆಗಿರಬಾರ್ದು, ಅದು ಎಲ್ಲೂ ನಿಂತಿದೆ ಅಂತ ಕಾಣಬಾರ್ದು, ಅದು ಆಗಿಂದಾಗೆ ಪೂರ್ತಿ ಅದನ್ನು ಹೊರಗಡೆ ಹೋಗುವಂಥ ವ್ಯವಸ್ಥೆ ಆಗಿರ್ಬೇಕು. ಹಸುಗಳ ಮಲಮೂತ್ರ ನಿರ್ವಹಣೆಯ ಉತ್ತಮ ವಿಧಾನಗಳು ಯಾವ್ಯಾವು? ನೋಡ್ರಿ, ಸೆಗಣಿ ಹಾಕೋದು ಮತ್ತು ಮೂತ್ರ ಮಾಡೋದು ಅದನ್ನು ನಾವು ತಡೆಯೋಕ್ಕಾಗಲ್ಲ. ಯಾಕಂದರೆ ಅವು ಅಲ್ಲೇ ಕಟ್ಟಿದಲ್ಲೇ ಕಟ್ಟಿಬಿಟ್ಟಿರ್ತೀವಿ. ಅದು ಸೆಗಣಿ ಮತ್ತು ಮೂತ್ರ ಮಿಕ್ಸ್ ಆಗಿ ಅದು ಪೂರ್ತಿ ಹೊರಗಡೆ ಹೋಗಲಿಕ್ಕೆ ನಾವು ಒಂದು ಡ್ರೈನೇಜ್ ಸಿಸ್ಟಮ್ ಅಂತ, ನಾನು ಹೇಳಿದಾಗಲೇ ಡ್ರೈನೇಜ್ ಸಿಸ್ಟಮ್ ಅಂತ ಮಾಡಿರ್ತೀವಿ. ಆ ಡ್ರೈನೇಜ್ ಸಿಸ್ಟಮು ಪೈಪ್ನಿಂದ ಹೊರಗೆ ಹೋಗಿ ಅದು ಮ್ಯಾನ್ಯೂರ್ ಪಿಟ್ಟಿಗೇನು ಹೋಗ್ತದೆ, ಮ್ಯಾನ್ಯೂರ್ ಪಿಟ್ನಲ್ಲಿ ಹೋದಾಗ ಅಲ್ಲಿ 2 ಪಾರ್ಟಿಷನ್ ಮಾಡ್ಕೊಂಡಿದ್ರಪ್ಪ ಅಂದರೆ ಸೆಡಿಮೆಂಟ್ ಒಂದು ಕಡೆ ಇರ್ತದೆ, ವಾಟರ್ ಪೋರ್ಷನ್ ಒಂದು ಕಡೆ ಇರ್ತದೆ. ಸೊ ಸೆಡಿಮೆಂಟ್ ಏನು ಇರ್ತದಲ್ಲ ಅದನ್ನು ಒಂದು ಕಡೆ ಬಿಟ್ಟು ಉಳಿದಿದ್ದೇನು ನಮ್ಮದು ಮೂತ್ರ ಗೀತ್ರ ತೊಳೆದ ನೀರೆಲ್ಲ ಇರ್ತದಲ್ಲ ಆ ನೀರು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿರ್ತದೆ. ಅದಕ್ಕೆ ನಾವು ನೀರನ್ನು ಮತ್ತೆ ಸೇರಿಸಿ ನಮ್ಮ ತೋಟದ ಬೆಳೆಗಳಿಗೆ ನಾವು ಸ್ಪ್ರಿಂಕ್ಲರ್ ಮಾಡ್ಕೋಬೋದು. ಸೊ ಅದರದ್ದು ಒಂದು ವೇಸ್ಟೇಜ್ ಮಾಡಬಾರ್ದು. ಸೊ ಹೀಗಾಗಿ ಏನು ಒಂದು ಗೋಬರ್ ಗ್ಯಾಸ್ ಪ್ಲಾಂಟ್ ಇದೆಯಪ್ಪ ಅಂತ ತಿಳ್ಕೊಳ್ಳಿ, ಗೋಬರ್ ಗ್ಯಾಸ್ ಪ್ಲಾಂಟ್ ಇದ್ದರೂ ಅದ್ರದ್ದು ಏನು ನಮ್ಮದು ಇದು ಬರ್ತದೆ, ಸ್ಲರಿ ಬರ್ತದೆ, ಆ ಸ್ಲರಿನ ಸಹಿತ ನಾವು ಈ ಥರ ವರ್ಮಿ ಕಂಪೋಸ್ಟ್ ಇದಕ್ಕೆ ನಾವೊಂದು ಉಪಯೋಗ ಮಾಡ್ಕೋಬೋದು. ವರ್ಮಿ ಕಂಪೋಸ್ಟ್ ಅಂದರೆ ನಿಮ್ಗೆ ಗೊತ್ತಿದೆ, ವರ್ಮ್ಸ್, ಎರೆಹುಳು ಗೊಬ್ಬರ ಅಂದರೆ ರೈತನ ಮಿತ್ರ. ಅವು ಎಲ್ಲೆಲ್ಲಿ ಹೋಗ್ತವೆ ಅಲ್ಲೆಲ್ಲ ಪೂರ್ತಿ ಪೋಷಕಾಂಶಗಳನ್ನು ಕೊಡ್ತಾ ಹೊರತು ಅವು ಯಾವ ವೇಸ್ಟ್ ಮಾಡೋದಲ್ಲ. ಏನು ನೀವು ಬಿಟ್ಟಂಥ ಕಸಗಸಗಳನ್ನೆಲ್ಲ ತಿಂದು ಮೇಲೆ ನೀವು ಅದು ಸೆಗಣಿ ಸ್ಲರ್ ಹಾಕ್ತೀರಿ, ಅದರೊಳಗೆ ಸಂತೃಪ್ತಿ ಪಟ್ಕೊಂಡು ನಮಗೆ ಒಳ್ಳೆ ಗೊಬ್ಬರ ಕೊಡ್ತವೆ. ಈ ಥರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಹೊರತು ಹೊರಗಡೆ ತಿಪ್ಪೆ ಗೊಬ್ಬರ ಅಂತೇಳಿ ನೆಲದ ಮೇಲೆ ಚೆಲ್ಲಿದ್ರೆ ಅದು ಗೊಬ್ಬರ ಆಗೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಹೇಗೆ ಮಾಡ್ಬೇಕಂದ್ರೆ ಅದು ತೆಗ್ಗಿನೊಳಗೆ ಹಾಕಿ ಕಸವನ್ನು ಹಾಕಿ ಅದು ಕಳಿಬೇಕು, ಕೊಳಿಬಾರ್ದು. ಆ ಕಳಿತಪ್ಪ ಅಂತಂದರೆ ಅದಕ್ಕೆ ನಮ್ಮ ಕೊಟ್ಟಿಗೆ ಗೊಬ್ಬರ ಆಮೇಲೆ ಹೊಲಕ್ಕೆ ಉಪಯೋಗ ಮಾಡ್ಬೋದು ಹೊರತು ಆ್ಯಸ್ ಇಟ್ ಈಸ್ ಸೆಗಣಿಯನ್ನು ತೊಗೊಂಡೋಗಿ ನಾನು ಹೊಲಕ್ಕೆ ಹಾಕ್ತೀನಿ ಅದು ಗೊಬ್ಬರ ಹಾಕಿದೆ ಅಂತ ಅಲ್ಲ, ಅದು ಗೊಬ್ಬರ ಅಲ್ಲ ಅದು. ಸೊ ಹೀಗೆ ಇವೇನು ಮೂತ್ರ, ನಮ್ಮದು ಸೆಗಣಿ, ಗೋಮೂತ್ರಕ್ಕೂ ಸಹಿತ ಈಗ ವೈಜ್ಞಾನಿಕವಾಗಿ ಬಹಳ ಆವಿಷ್ಕಾರಗಳಾಗಿವೆ. ಈವನ್ ಫಾರ್ ದಿ ಕ್ಯಾನ್ಸರ್ ಆಫ್ ಟ್ಯೂಬರ್ಕ್ಯುಲೋಸಿಸ್, ಫಾರ್ ದಿ ಕ್ಯಾನ್ಸರ್ ಆಫ್ ಕ್ಯಾನ್ಸರ್, ಸೋ ಮೆನಿ ಡಿಸೀಸಸ್ಗೆ ಈ ಗೋಮೂತ್ರ ಅಷ್ಟು ಪವಿತ್ರ ಆಗಿದೆ ಈಗ. ಅದರಿಂದ ಮಾತ್ರೆಗಳನ್ನು ಮಾಡ್ತಾರೆ, ಅದರಿಂದ ಬೇರೆ ಔಷಧಿಗಳನ್ನು ತಯಾರು ಮಾಡ್ತಾರೆ. ಇವುಗಳು ಇಟ್ಕೊಳ್ಳೋದಕ್ಕಾಗಿ ಏನು ಈ ಗೋಮಾತೆಯ ಪ್ರಾಡಕ್ಟ್ ಬರ್ತವೆ, ಈ ಪ್ರಾಡಕ್ಟ್ಗಳನ್ನು ಎಸ್ಪೆಷಲಿ ಗೋಮೂತ್ರ ಅದನ್ನು ನಾವು ಎಂದೂ ವೇಸ್ಟ್ ಮಾಡಬಾರ್ದು. ಅಷ್ಟು ಜಾಗರೂಕತೆಯನ್ನು ಹ್ಯಾಂಡಲ್ ಮಾಡಬೇಕು. ಗೋಮಾಳ ಮತ್ತು ಮೇವು ಬೆಳೆಸುವ ಯೋಜನೆ ಬಗ್ಗೆ ತಿಳಿಸ್ಕೊಡಿ. ನೋಡ್ರಿ, ಗೋಮಾಳ ನಾವು ಮೊದಲಿಂದ ಈ ವರ್ಡ್ ಕೇಳ್ತಿದ್ವಿ. ಎಕರೆಗಟ್ಟಲೆ ಗೋಮಾಳ ಮೊದಲು ಅವೈಲೇಬಲ್ ಇರ್ತಿತ್ತು. ಜಾನುವಾರುಗಳನ್ನು ಅಲ್ಲಿ ಬಿಡ್ತಿದ್ರು, ಅಲ್ಲಿ ಬೇರೆ ಬೆಳೆಗಳನ್ನು ಬೆಳೆದು ಎಲ್ಲ ಮಾಡ್ತಿದ್ರು, ಅದೆಲ್ಲ ಕೇಳಿದ್ವಿ. ಈಗ ಗೋಮಾಳದ ಒಂದು ಏನು ನಮಗೆ ಸ್ಥಳಗಳು ನೋಡಲಿಕ್ಕೆ ಸಿಗೋಲ್ಲ ಈಗ. ಯಾಕಂದರೆ ಆ ನಮೂನೆ ಅರ್ಬನೈಸೇಷನ್ ಆಗಿಬಿಟ್ಟಿದೆ. ರೂರಲ್ ಇಂಡಿಯಾ ಹ್ಯಾಸ್ ಬಿಕಮ್ ಅರ್ಬನೈಸ್ಡ್. ಸೊ ಆ ಥರ ಇದ್ದಾಗ ನಾವು ಗೋಮಾಳಗಳನ್ನು ಒಂದು ಕಡೆ ಬದಿಗಿಟ್ಟು ನೀವು ನಿಮ್ಮಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರು, ನೀರಾವರಿ ಆಶ್ರಯ, ನೀರಿನ ಸೌಲಭ್ಯ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಈ ನೀರಾವರಿ ಆಶ್ರಯದೊಂದಿಗೆ ನಾನು ಒಳ್ಳೆಯ ಹಸಿರು ಮೇವಿನ ಬೆಳೆಗಳನ್ನು ನಾನು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಾಗ, ಯಾಕೆ ಬೆಳಿಬೇಕು ಅಂತಲ್ಲ, ನೀವು ಬೆಳೆದ್ರಪ್ಪ ಅಂದರೆ ಆ ಬೆಳೆದಿದ್ದನ್ನು ನೀವು ಏನು ಶೆಡ್ಗೆ ತೊಗೊಂಬರ್ತೀರಿ ಅದನ್ನು ಹಾಕೋದ್ರಿಂದ ನೀವು ಹಾಲು ಉತ್ಪಾದನಾ ವೆಚ್ಚವನ್ನು ನೀವು ಕಡಿಮೆ ಮಾಡ್ದಂಗೆ. ಅದೇ ಹೈನುಗಾರರ ಗುರಿ. ಸೊ ಹೈನುಗಾರರ ಗುರಿ ಏನು, ನನ್ನ ಹೊಲದಲ್ಲಿ ಬೆಳೆದಂಥ ಒಳ್ಳೆಯ ಏಕದಳ ದ್ವಿದಳ ಮೇವಿನ ಬೆಳೆಗಳನ್ನು ನಾನು ಬೆಳೆದು ಅವುಗಳನ್ನು ಸರಿಯಾಗಿ ತೊಗೊಂಡು ಬಂದು ಅದರಲ್ಲಿರುವ ಪ್ರೋಟೀನ್ ಅಂಶ, ಸಾರಜನಕ ಅಂಶವನ್ನು ನಾನು ತಿಳ್ಕೊಂಡು ಅದನ್ನು ನನ್ನ ಜಾನುವಾರುಗಳಿಗೆ, ಹಾಲು ಹಿಂಡುದನಗಳಿಗೆ ಕೊಡ್ಲಿಕ್ಕತ್ತೀನಿ. ಆವಾಗ ನಾನು ಕೊಡುವಂತಹ ಒಂದು ಪಶುಹಾರದ ಮಟ್ಟನೂ ಸಹಿತ ನಾವು ಅದ್ರ ಪ್ರಮಾಣವನ್ನು ಅಷ್ಟೇ ಕೊಡ್ತೀನಿ, ಇದನ್ನು ಸಹಿತ ಅಷ್ಟೇ ಹಾಕ್ತೀನಿ. ಅಂದರೆ ಓವರ್ ಫೀಡಿಂಗ್ ಆಯ್ತದು. ಅದು ಬೇಡ ನಮಗೆ. ವಿ ವಾಂಟ್ ಎ ಬ್ಯಾಲೆನ್ಸ್ಡ್ ಫೀಡಿಂಗ್ ಲಾಗಿದ್ದಾಗ ಈ ನಿಮ್ಮ ಬೆಳೆಯುವಂಥ ಏಕದಳ ಮತ್ತು ದ್ವಿದಳ ಮೇವಿನ ಬೆಳೆಗಳು ಯಾವ್ಯಾವು ಹೇಗಿರ್ತವೆ ಅನ್ನೋ ತಿಳ್ಕೊಬೇಕಾಗ್ತದೆ. ಮೇವಿನ ವಿಜ್ಞಾನಿಗಳು ಇಷ್ಟು ಮೇವಿನ ಬೆಳೆಗಳನ್ನು ಕಂಡು ಹಿಡಿದಾರಂದ್ರೆ ಬಹಳ ವಿಧವಾದ ಏಕದಳ ಮತ್ತು ದ್ವಿದಳ ಮೇವಿನ ಮೇವಿನ ವಿಜ್ಞಾನಿಗಳು ಕಂಡು ಹಿಡಿದಾರೆ. ಈಗ ಉತ್ತರ ಪ್ರದೇಶ ಆಗಲಿ ಅಥವಾ ನಮ್ಮ ಯೂನಿವರ್ಸಿಟಿಗಳಾಗಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಲಿ, ಅವರ ಸಂಶೋಧನೆ ಒಳಗೆ ಮೇವಿನ ಒಂದು ವಿಭಾಗನೇ ಬೇರೆ ಇರ್ತದೆ. ಸೊ ಈ ಥರ ನಮ್ಮಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ನೀರಾವರಿ ನನಗೆ ಆಶ್ರಯ ಇದೆ, ನಾನು ಬೆಳೆಯನ್ನು ಬೆಳ್ಕೋಬೋದು. ಅದರೊಳಗೆ ಮತ್ತೆ ಏಕದಳದೊಳಗೆ ವಾರ್ಷಿಕ, ಬಹುವಾರ್ಷಿಕ, ದ್ವಿದಳದೊಳಗೆ ಏಕವಾರ್ಷಿಕ, ಬಹುವಾರ್ಷಿಕ ಅಂತ ಬರ್ತವೆ. ಏಕದಳ ವಾರ್ಷಿಕ ಬೆಳೆಯನ್ನು ನಾವು ಒಂದು ವರ್ಷ ಕಟಾವು ಮಾಡಿದರೆ ಮುಗಿದೋಯ್ತು, ವಾರ್ಷಿಕ ಅದು. ಆ ಥರ ಬೆಳಿಲಿಕ್ಕೆ ಹೈನು ದನಗಳಿಗೆ
ಅತಿ ಶ್ರೇಷ್ಠವಾದ ಮೇವು ಅಂತಂದರೆ ಗೋವಿನ ಜೋಳ, ಆಫ್ರಿಕನ್ ಟಾಲ್ ಮೇಜ್ ಅಂತಾರೆ ಅದಕ್ಕೆ. ಅದು 5 ರಿಂದ 6 ಫುಟ್ ಎತ್ತರ ಬೆಳೀತದೆ, ವೈಟ್ ಮೇಜ್ ಇರ್ತದೆ ಅದು. ಅದ್ರ ಜೊತೆ ನಾವು ಅಲಸಂದೆಯನ್ನು ಮಿಶ್ರ ಬೇಸಾಯ ಮಾಡಿ, ಯಾವಾಗಲೂ ಮೇಯಿಸುವಿಕೆ ಅಂದರೆ ಹೇಗೆ ಗೊತ್ತಾ, 3/4 ಏಕದಳ ಇತ್ತಪ್ಪ ಅಂದರೆ 1/4 ನಾವು ದ್ವಿದಳ ಇರಬೇಕು. ಸೊ ಈ ಥರದ ಒಂದು ಪ್ರಮಾಣವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು, ಹೊಲದಿಂದ ಒಂದು ಸಾಲು ಹುಲ್ಲಿನ ಸಾಲು, ಒಂದು ಸಲ ದ್ವಿದಳ ಸಾಲು, ಒಂದು ಸಲ ಹುಲ್ಲಿನ ಸಾಲು, ಒಂದು ಸಲ ದ್ವಿದಳ ಸಾಲು, ಆ ಥರ ಒಂದು ಸಾಲು ಮೇಜು ಕೌಪಿ ಆ ಥರನೂ ಬಿತ್ಕೋಬೋದು. ಇಲ್ಲ ಗೋವಿನ ಜೋಳ ಜೊತೆನೇ ಅಲಸಂದಿಯನ್ನು ಮಿಶ್ರ ಬೇಸಾಯ ಮಾಡಿ ಬಿತ್ತಬಹುದು. ಹೀಗಾಗಿ ಏನಾಗ್ತದೆ, ಈ ನಮ್ಮ ಗೋವಿನ ಜೋಳದೊಳಗೆ ಸಿಗುವಂಥ 6-7% ಸಾರಜನಕ ಏನಿರ್ತದೆ, ಅದು ಅಲಸಂದೆಯೊಳಗೆ ನಮ್ಗೆ 16-18% ಸಿಗ್ತದೆ. ಸೊ ಎರಡೂ ಕೂಡಿಂದ ಮೇವಿನ ಒಂದು ಪೌಷ್ಟಿಕತೆ ಜಾಸ್ತಿ ಆಗಿಬಿಡ್ತದೆ. ಎವರೇಜ್ 15% ನಮ್ಗೆ ಸಿಗ್ತದೆ. ಸೊ ಈ ಥರ ಪೌಷ್ಟಿಕತೆಯನ್ನು ನಾವು ಜಾಸ್ತಿ ಹೇಗೆ ಮಾಡ್ಕೋಬೋದು ನಾವು ಮೇವಿನ ಬೆಳೆಗಳೊಳಗೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಒಳಗೆ ಇರಬೇಕು. ವರ್ಷವಿಡೀ ನಾವು ಗೋವಿನ ಜೋಳ ಅಲಸಂದೆ ಬಿತ್ಬೋದು. 70 ದಿವಸ ಅಂದರೆ 90 ಡೇಸ್ ಒಳಗಡೆ ಹಾರ್ವೆಸ್ಟಿಂಗ್ ಮುಗಿದೋಗ್ಬಿಡ್ತದು ಅಲ್ವಾ. ಆಮೇಲೆ ಒಂದು ಎಕರೆದೊಳಗೆ 4 ಭಾಗ ಮಾಡಿ, 1ನೇ ಭಾಗ, 2ನೇ ಭಾಗ, 3ನೇ ಭಾಗ, 4ನೇ ಭಾಗ, 15-20 ದಿವಸ ಅಂಶದೊಳಗೆ ನಾವು ಅದನ್ನು ಬಿತ್ತಿಗೆ ಮಾಡ್ಕೊಂಡಿದ್ದೀವಿ ಅಂದರೆ 1ನೇ ಪಾರ್ಟ್ ಮುಗಿದೋಯ್ತು, ಅದು 2ನೇದು ರೆಡಿ ಆಗಿರ್ತದೆ. ಮತ್ತು 3ನೇದು ಬಿತ್ತಿಗೆ ಮಾಡಿರ್ತೀರಿ, ಮತ್ತು 1ನೇದು ಬಿತ್ತಿಗೆ ಆಗಿರ್ತದೆ. ಆ ಥರ ರೊಟೇಷನಲ್ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ತಿರುಗ್ತಾ ಇರೋದು. ಆಮೇಲೆ ನಾವು ಯಾವಾಗ ಕೌಪಿ ಇಡ್ತೀವಿ, ಲಿಗ್ಯುಮಿನಸ್ ನಾವು ಅದಕ್ಕೆ ಬಿತ್ತಿಗೆ ಮಾಡ್ತೀವಿ, ಆವಾಗ ಸಾಯಿಲ್ ಫರ್ಟಿಲಿಟಿ ತನ್ನಸ್ತಾನೆ ಮೇಂಟೈನ್ ಆಗ್ತದೆ. ನೀವು ಮತ್ತೆ ಹೊಸದಾಗಿ ಯೂರಿಯಾ ಹೊಡಿಯೋ, NPK ಹೊಡಿಯೋ ಏನು ಅವಶ್ಯಕತೆ ಇಲ್ಲ. ಪ್ರಾರಂಭದೊಳಗೆ ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, 8-10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅಷ್ಟು ಸಾಕು. ಆದರೆ 1 ಎಕರೆನ ನಾನು 4 ಭಾಗ ಮಾಡಿ ವರ್ಷವಿಡೀ ಇದನ್ನು ನಾನು ದನಕರುಗಳಿಗೆ ಮೇವನ್ನು ಕೊಡ್ತೀನಲ್ಲ, ಕಾಂಬಿನೇಷನ್ ಆಫ್ ಇದು. ಇನ್ನು ಬಹುವಾರ್ಷಿಕ, ಏಕದಳ ಬಹುವಾರ್ಷಿಕ ಹುಲ್ಲುಗಳು ಬರ್ತವೆ. ಅವು ಬಹುವಾರ್ಷಿಕ ಅಂದರೆ 3 ವರ್ಷ, 4 ವರ್ಷ, 5 ವರ್ಷ ಬರ್ತವೆ. ಒಂದು ಸಲ ನೀವು ನಾಟಿ ಮಾಡಿದ್ರಂದರೆ 3 4 ವರ್ಷ, 5 ವರ್ಷ ಅವನ್ನ ನಾವು ಹಾಗೆ ಮೇಂಟೈನ್ ಮಾಡ್ತಾ ಹೋಗೋದಷ್ಟೇ. ನೇಪಿಯರ್ ಹುಲ್ಲುಗಳು, ಹೈಬ್ರಿಡ್ ನೇಪಿಯರ್ ಹುಲ್ಲುಗಳು, ಗ್ರೀನ್ ಪ್ಯಾನಿಕ್ ಹುಲ್ಲು, ಗಿನಿ ಹುಲ್ಲು, ಈ ಥರ ಏನು ಹುಲ್ಲುಗಳು ಬರ್ತವೆ ಬಹುವಾರ್ಷಿಕ ಹುಲ್ಲುಗಳಿವು. ಅವು ಒಂದು ಸಲ ನೀವು ದಂಡೆ ಮೇಲೆ ಹಚ್ಚಿಬಿಟ್ರೆ ಹಾಗೆ ಬೆಳೀತಾ ಬಂದ್ಬಿಡ್ತಾವೆ. ಸೊ ಅದ್ರ ಜೊತೆನೂ ಸಹಿತ ನಾವು ಕೆಲವು ದ್ವಿದಳ ಬಹುವಾರ್ಷಿಕ ಬೆಳೆಗಳನ್ನು ಅದ್ರ ಜೊತೆ ಮಧ್ಯೆ ಹಾಕ್ಕೊಂಡು, ಯಾವಾಗಲೂ ಒಂದೇ ಬೆಳೆಯನ್ನು ಮೇಯಿಸೋದ್ರಿಂದ, ಒಂದೇ ಗೊಂಜಾಳ ಒಂದೇ ಮೇಯಿಸೋದ್ರಿಂದ, ಹುಲ್ಲು ಒಂದೇ ಕೊಡೋದ್ರಿಂದ ಅದು ಸರಿ ಅನಿಸೋದಿಲ್ಲ. ಅದೇ ಒಂದೇ ಭೂಮಿಯಿಂದ 2 ಬೆಳೆಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗಾಗಿ ನಾವು ಈ ಬಹುವಾರ್ಷಿಕ ದ್ವಿದಳ ಬೆಳೆಗಳಾದಂಥ ಕುದುರೆ ಮೆಂತೆ ಅಂತ ಬರ್ತದೆ, ಸ್ಟೈಲೋಸ್ಟಂಥಸ್ ಹೆಮಾಟ ಅಂತ ಬರ್ತದೆ, ಸ್ಟೈಲೋಸ್ಟಂಥಸ್ ಗೈನೆಸಿಸ್ ಅಂತ ಬರ್ತದೆ, ಸ್ಕ್ಯಾಬ್ರಾ ಅಂತ ಬರ್ತದೆ. ಇವನ್ನೆಲ್ಲ ನಾವು ಅದ್ರ ಜೊತೆ ಒಳಗೆ ಇಂಟರ್ ರೋ ಮಧ್ಯ ಸಾಲಿನೊಳಗೆ ಅವನ್ನ ಉದುರಿಸೋದ್ರಿಂದ 2 ಸಾಲಿನಿಂದ ನಮಗೆ ಏಕದಳ ದ್ವಿದಳ ಬೆಳೆಗಳನ್ನು ನಾವು ನಮ್ಮ ಶೆಡ್ಡಿಗೆ ತೊಗೊಂಬರ್ತೀವಿ. ಪೌಷ್ಟಿಕತೆಯೊಳಗೆ ಯಾವ ಕಾಂಪ್ರಮೈಸು ಇಲ್ಲ. ನಂಬರ್ 1 ಫಾರ್ಡರ್ ನಂದಿದೆ ಅಂತ ನೀವು ತಿಳ್ಕೊಂಡಾಗ, ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಫೀಡ್ ವೆಚ್ಚ, ಪಶು ಆಹಾರ ನೀವೇನು ತಯಾರು ಮಾಡ್ಕೊಂಡಿರ್ತೀರಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್, ಮಿನರಲ್ಸ್ ಇದ್ದಿದ್ದಂಥ ದಿವಸ ಧಾನ್ಯಗಳನ್ನೆಲ್ಲ ಕೂಡಿಸಿ ಏನು ಮಾಡ್ಕೊಂಡಿರ್ತೀರಿ, ಅದರ ಪ್ರಮಾಣ ನಾವು ಕೊಡ್ತೀರಿ, ಅದನ್ನು 1 kg 2 kg ಕಡಿಮೆ ಮಾಡ್ಬೋದು. ಅದೇ ಹಾಲು ಉತ್ಪಾದನಾ ವೆಚ್ಚ ಹೇಗೆ ಕಡಿಮೆ ಮಾಡಿದೆ, ಎಷ್ಟು ನನಗೆ ಪ್ರಾಫಿಟ್ ಬಂತು ಅನ್ನೋದ್ರೊಳಗೆ ಇದು ಮೇವಿನ ಬೆಳೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಅದೇ ಪ್ರಕಾರ ಹುಲ್ಲುಗಾವಲು ಪ್ರದೇಶ ಇತ್ತಪ್ಪ ಅಂತಂದರೆ, ಏನು ಗೋಮಾಳ ಅಂತಿದ್ರಲ್ಲ, ಈಗಾದರೂ ಸ್ವಲ್ಪ ಅವೈಲೇಬಲ್ ಇದ್ದಪ್ಪ ಅಂದ್ರೆ ಅಲ್ಲಿ ನಾವು ಸಣ್ಣ ದನಗಳು ಮೇಯಲಿಕ್ಕೆ ಹೋಗುವಂತಹ ಒಂದು ಹುಲ್ಲುಗಳನ್ನು ಅದರಲ್ಲಿ ಮಾಡ್ಕೋಬೋದು. ಭಾಳ ಹೈಟ್ ಅಲ್ಲ, ಸಣ್ಣ ಹುಲ್ಲುಗಳು, ಸಿಂಕ್ರಸ್ ಹುಲ್ಲು ಬರ್ತದೆ, ಸೆಟೇಜರಸ್ಸು, ಆಮೇಲೆ ಗಿನಿಯೊಳಗನೆ ಪ್ಯಾನಿಕಮ್ಮು, ಮ್ಯಾಕ್ಸಿಕಮ್ಮು, ಇವೆಲ್ಲ ಹುಲ್ಲುಗಳೇನು ಬರ್ತವೆ ಅವನ್ನ ನಾವು ಅಲ್ಲಿ ಹಾಕೋಬೋದು. ಆದ್ರೇನಪ್ಪ, ಮಳೆ ಬಂದಾಗ ಹಾಕಿದೆ, ಬಿಸಿಲು ಬಂದಾಗ ಸುಟ್ಟು ಹೋಯ್ತು ಅಂತಲ್ಲ, ಇದು ನೀರಾವರಿ ಆಶ್ರಯದೊಳಗೆ ಬೆಳೆಯುವಂಥ ಹುಲ್ಲುಗಳಿವೆ. ಮಳೆ ಆಶ್ರಿತ ಬಂದಾಗ ಜೂನ್, ಜುಲೈ, ಆಗಸ್ಟ್ ಮಳೆ ಬಂತು, ಸೆಪ್ಟೆಂಬರ್, ಅಕ್ಟೋಬರ್ ಮಳೆ ಬಂತು, ಎಷ್ಟು ಮಳೆ ಬಂತು, ನಾವು ದನಕರುಗಳಿಗೆ ಹಸಿರು ಮೇವನ್ನು ಕೊಟ್ಬಿಡ್ತೀವಿ, ಆಯಿತು. ಆಮೇಲೆ ಮುಂದೆ ಬೇಸಿಗೆ ಕಾಲದೊಳಗೆ ನಮಗೆ ಅಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ, ಅವು ನೀರಿಲ್ಲದೆ ಒಣಗಿ ಹೋಗ್ಬಿಡ್ತವೆ. ಅದು ನೀರಾವರಿ ಇತ್ತಂದರೆ ನಾವು ಪ್ಲ್ಯಾನಿಂಗ್ ಮಾಡಬೇಕು, ಯಾವ ಕ್ರಾಪು ನನಗೆ ಸೂಟೇಬಲ್ ಆಗುತ್ತೆ. ಎಲ್ಲ ನೀವು ಯೂನಿವರ್ಸಿಟಿಗೆ ಹೋಗ್ರಿ, ಕೃಷಿ ವಿಜ್ಞಾನಕ್ಕೆ ಹೋಗ್ರಿ, ಪಶುಸಂಗೋಪನಾ ಇಲಾಖೆಗೆ ಹೋಗ್ರಿ, ಅಲ್ಲೆಲ್ಲ ನಿಮಗೆ ಮಾಹಿತಿ ಸಿಗ್ತದೆ. ಆ ಮಾಹಿತಿ ನನಗೆ ಇದಕ್ಕೆ ಸೂಟೇಬಲ್ ಎಷ್ಟು, ನನ್ನ ಮಣ್ಣಿನ ಕ್ಷೀರಾಂಶ ಎಷ್ಟಿದೆ, ನನ್ನ ಮಣ್ಣಿನ ಕಾರ್ಡ್, ಸಾಯಿಲ್ ಕಾರ್ಡ್ ಇದೆಯಾ, ಸಾಯಿಲ್ ಕಾರ್ಡ್ ಮುಖಾಂತರ ನಾ ಯಾವ ಬೆಳೆಯನ್ನು ಬೆಳಿಬೋದು. ಸೊ ಈ ಥರದ ಒಂದು ಬೆಳೆಯ ಕಾರ್ಯಕ್ರಮದ ನಾವು ಹಮ್ಮಿಕೋಬೇಕಾಗುತ್ತೆ. ತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದನೆ ಮಾಡೋಕ್ಕೆ ಸಾಧ್ಯವಾಗ್ತದೆ. ಸಾಧ್ಯ ಇದೆ, ಯಾಕಂದರೆ ಇರುವ ತ್ಯಾಜ್ಯ ಏನಿದೆಯಲ್ಲ ಅದನ್ನು ನಾವು ವೇಸ್ಟ್ ಅಂತೇಳಿ ಹೊರಗಡೆ ಬಿಸಾಕೋದಲ್ಲ, ಅದು ಒಂದು ಅಮೂಲ್ಯವಾದಂಥ ವಸ್ತುವೇ ನಮಗೆ. ಯಾಕಂದರೆ ಆ ತ್ಯಾಜ್ಯದಿಂದ ಪೂರ್ತಿ ನಾವು ಈ ಗೋಬರ್ ಗ್ಯಾಸ್ ಪ್ಲಾಂಟ್ ರನ್ ಮಾಡ್ತಾರೆ. ಆಮೇಲೆ ಅದರಿಂದ ಬರುವಂಥ ಮೂತ್ರವನ್ನು ಆ ಕಡೆ ಸಪ್ರೇಟ್ ಸೆಡಿಮೆಂಟ್ ಆಗಿ ಬಂದಾಗ ಅದನ್ನು ನಾವು ಬೇರೆ ಬೇರೆ ಬೆಳೆಗಳಿಗೆ ಅದನ್ನು ಸ್ಪ್ರಿಂಕಲ್ ಮಾಡ್ತೀವಿ. ಮತ್ತು ಬಯೋಗ್ಯಾಸ್ನಿಂದ ನಿಮಗೆಲ್ಲ ಗೊತ್ತಿದೆ, ಗ್ಯಾಸ್ ಉತ್ಪನ್ನ ಪೂರ್ತಿ ಮನೆ ಅಡುಗೆ ಮಾಡೋದು, ಇನ್ನೊಂದು ಎಲೆಕ್ಟ್ರಿಸಿಟಿ ಸಹಿತ ತೊಗೋತಾರೆ. ಈ ಎಲೆಕ್ಟ್ರಿಸಿಟಿ ಒಳಗೂ ಸಹಿತ ಅದರದ್ದು ಇದು ಉಪಯೋಗ ಬೀಳ್ತದೆ ನಮಗೆ.
ಸೊ ಸೆಡಿಮೆಂಟ್ ಏನಿದೆಯಲ್ಲ ಅದು ನಮ್ಮಲ್ಲೇ ಉಳಿಬೇಕು ಹೊರತು ಬೇರೆ ಕಡೆ ಮಾರ್ಗ ಮಾಡಿ ಆ ಕಡೆ ಹೊರಗೆ ಹೋಗಿ ಅಂತೇಳಿ ಹೊರಗೆ ಹಾಕೋದಲ್ಲ. ಅದು ತ್ಯಾಜ್ಯ ಎಷ್ಟು ಮುಖ್ಯದಲ್ಲ, ನಾವು ಅದ್ರದ್ದು ಇಂಪಾರ್ಟೆನ್ಸನ್ನು ತಿಳ್ಕೊಂಡು ಅನುಕೂಲ ತಕ್ಕ ಹಾಗೆ ನಾವು ಅದರದ್ದು ಉಪಯೋಗ ತಗೋಬೇಕು. ಫಾರ್ಮ್ಗಳಲ್ಲಿ ದಾಖಲೆಯ ನಿರ್ವಹಣೆ ಏಕೆ ಅಗತ್ಯವಾಗ್ತಿತ್ತು? ನೋಡ್ರಿ, ರೆಕಾರ್ಡ್ ಕೀಪಿಂಗ್, ದಾಖಲೆಗಳು ಇರದೇ ಹೋದರೆ ಏನೂ ಇಲ್ಲ. ಅದು ಹೆಂಗಪ್ಪ ಅಂತಂದರೆ ನಮ್ಮ ಕುಂಡಲಿ ಇದ್ದಂಗೆ ಅದು. ಈಗ ನನ್ನ ಜನ್ಮ ದಿನಾಂಕ, ನಾ ಯಾವಾಗ ಹುಟ್ಟಿದೆ, ಯಾರಿಗೆ ಹುಟ್ಟಿದೆ, ಯಾರು ನಮ್ಮ ಅಪ್ಪನ ಹೆಸರು ಹೇಗತ್ತೀವಿ, ಹಾಗೆ ಜಾನುವಾರುಗಳು ನಿಮ್ಮಲ್ಲಿ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಅವುಗಳಿಗೆ ನೀವು ಏನಾದರೂ ನಾಮಕರಣ ಮಾಡಿರಿ, ಆದರೆ ಪ್ರತಿಯೊಂದು ಜಾನುವಾರಿನ ವ್ಯವಸ್ಥಿತ ದಾಖಲೆಗಳು ನಮಗೆ ಬೇಕೇ ಬೇಕು. ಯಾವತ್ತು ಕರು ಹಾಕಿದೆ, ಯಾವತ್ತು ಅದನ್ನು ಗರ್ಭಧಾರಣೆ ಮಾಡಿಸಿದ್ದೀನಿ, ಇದು ಎಷ್ಟನೇ 1ನೇ ಸೂಲಕ್ಕೆ ಬಂತ, 2ನೇ ಸೂಲಕ್ಕೆ ಬಂತ, 3ನೇ ಸೂಲಕ್ಕೆ ಬಂತ. 1-2 ಹಸು ಇದ್ದರೆ ತಲ್ಲವಿಲ್ಲ, ಆದರೆ ಅವು ಇನ್ಕ್ರೀಸ್ ಆಗ್ತಾ ಹೋಗ್ತವೆ. 5 ಇದ್ದದ್ದು 8 ಆಗ್ತವೆ, 8 ಇದ್ದಿದ್ದು 10 ಆಗ್ತವೆ, 15 ಆಗ್ತವೆ. ಆವಾಗ ಸಹಿತ ನಿಮಗೆ ರಿಕಾರ್ಡು, ಯಾವಾಗ ವ್ಯಾಕ್ಸಿನೇಷನ್ ಮಾಡಿಸಿದಿರಿ, ಕಾಲುಬಾಯಿ ಬೇನೆ ಯಾವಾಗ ಮಾಡಿಸಿದಿರಿ, ಇದು ಯಾವಾಗ ಫಲಕ್ಕೆ ಬಂದಿದೆ, ಇದಕ್ಕೆ ಯಾವಾಗ ಇನ್ಸಮಿನೇಷನ್ ಮಾಡಿಸಿದ್ದೀನಿ, ಇವು ಎಲ್ಲ ರಿಕಾರ್ಡ್ಗಳು ನಮಗೆ ಬೇಕೇ ಬೇಕು. ಗಂಡು ಕರು ಹಾಕ್ತಾ, ಹೆಣ್ಣು ಕರು ಹಾಕ್ತಾ, ಇದ್ರ ಕರು ಯಾವುದು, ಯಾವ ಇನ್ಸಮಿನೇಷನ್ ಮಾಡಿಸಿದ್ದೀನಿ, ಇವೆಲ್ಲ ರಿಕಾರ್ಡ್ ನೋಡೋದ್ರಿಂದ ಈಗ ಪಶುವೈದ್ಯರೇ ನಿಮ್ಮ ಸ್ಥಾನಕ್ಕೆ ಬಂದರು ಅಂತಂದರೆ ಅವ್ರು ಅದು ರಿಕಾರ್ಡ್ ನೋಡ್ತಾರೆ. ಕೊಡ್ರಿ ಇಲ್ಲಿ ಹಿಂದಿನ ರಿಕಾರ್ಡ್ ಯಾವಾಗ ಇನ್ಸಮಿನೇಷನ್ ಮಾಡಿ ನೋಡೋಣ ಅಂತಂದರೆ, ನೀವು ರಿಕಾರ್ಡ್ ಇನ್ಸಮಿನೇಷನ್ ಮಾಡಿ ದಿನಾಂಕ ಬರೆದಿಡ್ಬೇಕಲ್ಲ ಅಲ್ಲಿ. ಆವಾಗ ನಾವು ಸೈಕಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ, 18ರಿಂದ 21 ದಿವಸ ಸರಿಯಾಗಿ ಬಂದಿದೆಯೋ ಇಲ್ಲೋ, ಬೆದೆ ಚಿಹ್ನೆಗಳು ಸರಿಯಾಗಿದೆಯೋ ಇಲ್ಲೋ, ಯಾಕೆ ಗರ್ಭ ಕಟ್ಟಿಲ್ಲ, ಅದಕ್ಕೆ ಚಿಕಿತ್ಸೆ ಮಾಡಿಸ್ಬೇಕಾ, ಇವೆಲ್ಲ ರಿಕಾರ್ಡಿಂದ ಅನುಕೂಲ ನಮಗೆ. ಎಷ್ಟು ದನಕರುಗಳಿಗೆ ಮೇವು ಹಾಕ್ತಾಯಿದ್ದೀನಿ, ಎಷ್ಟು ಫೀಡ್ ಹಾಕ್ತಾಯಿದ್ದೀನಿ, ಹಿಂಡು ದನಗಳಿಗೆ ಎಷ್ಟು ಕೊಡ್ತಾಯಿದ್ದೀನಿ, ಅದರ ವೆಚ್ಚ ಎಷ್ಟು ಬಂದಿದೆ, ಅದು ಸಹಿತ ನಮ್ಗೆ ರಿಕಾರ್ಡಿಂದ ಗೊತ್ತಾಗುತ್ತೆ. ಟೋಟಲ್ ಮಿಲ್ ಪ್ರೊಡಕ್ಷನ್ ಆಗಿದ್ದು ಎಷ್ಟು, 30 ದಿವಸಕ್ಕೆ ನಾನು ಟೋಟಲ್ ನನ್ನ ಫಾರ್ಮ್ನಿಂದ ಇಷ್ಟು ಲೀಟ್ರ್, 180 ಲೀಟ್ರ್ ಹಾಲು ಬಂತು. ನೆಕ್ಸ್ಟ್ ಮಂತ್ ಅದಕ್ಕೆ 120 ಲೀಟ್ರ್ ಬಂತು. 60 ಲೀಟ್ರ್ ಎಲ್ಲಿ ಹೋಯ್ತು, ಯಾಕೆ ಕಡಿಮೆ ಆಯಿತು? ಈ ರಿಕಾರ್ಡಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೆ ರಿಕಾರ್ಡ್ ಕೀಪಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಟೋಮೇಷನ್ ಮತ್ತು ಸ್ಮಾರ್ಟ್ ಡೈರಿ ಫಾರ್ಮಿಂಗ್ ಅಂದರೆ ಸರ್, ಈಗಿನ ದಿನದೊಳಗೆ ದಿನಗಳು ಬದಲಾವಣೆ ಆಗ್ತಾ ಬಂದಾಗೆ ನಾವು ಇನ್ವೆಸ್ಟರ್ಸನ್ನು ಭಾಳ ನೋಡ್ತಾ ಇದ್ದೀವಿ. ದೇ ವಾಂಟ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ನಮ್ಮ ಭಾರತದೊಳಗಾಗಲಿ ಇನ್ವೆಸ್ಟ್ ಮಾಡೋರು ಬರೋ ಸಹಿತ ಅವರು ಕೇವಲ ಒಂದು ಎಲ್ಲೋ ಶೆಡ್ ಕಟ್ಟಿ ಒಂದು 10-15 ಅನಿಮಲ್ಸ್ ಸಾಕ್ತೀನಿ ಅಂತ ಬರಲ್ಲ. ಒಂದು ಬಿಗ್ ಸ್ಕೇಲ್ ದೇ ವಿಲ್ ಕಮ್. ಸೊ ಆ ಟೈಮ್ನೊಳಗೆ ಆಟೋಮೇಷನ್ ಇಲ್ಲದೆ ಹೋದರೆ ಬೇರೆ ಹಾದಿನೇ ಇಲ್ಲ. ಲೇಬರ್ ಅವೈಲಬಿಲಿಟಿ ಇಲ್ಲ. ಲೇಬರ್ ಅವೈಲಬಿಲಿಟಿ ಇಲ್ಲದಾಗ ನಾವೇನಪ್ಪ ಮಷಿನರಿ ಮೇಲೆ ಅವಲಂಬನ ಆಗಬೇಕಾಗುತ್ತೆ. ಈಗ 15-20 ಲೀಟ್ರ್ ಅನಿಮಲ್ಸ್ಗೆ ಅವ್ರು ಹೋಗ್ತಾರೆ ಹೊರತು ನಮ್ಮಲ್ಲಿ 4 ಲೀಟ್ರು 5 ಲೀಟ್ರು 6 ಲೀಟ್ರಿಗೆ ಅವರು ಬಗೋದಿಲ್ಲ. ಆ ಥರದ ಎನಿಮಲ್ಸ್ಗಳನ್ನು ಪ್ರೊಕ್ಯೂರ್ ಮಾಡಿಕೊಂಡು ನಮ್ಮಲ್ಲಿ ತಂದ್ರಪ್ಪ ಅಂದಾಗ ಅಷ್ಟು ಮಿಲ್ಕ್ ಈಲ್ಡನ್ನು ಅವರು ಅದರಿಂದ ಪಡ್ಕೋಬೇಕು. ಹ್ಯಾಂಡ್ ಮಿಲ್ಕ್ನಿಂದ ಸಾಧ್ಯ ಆಗಲ್ಲ. ಹೀಗಾಗಿ ಆಟೋಮೇಷನ್ ಒಳಗೆ ನಮ್ಮದೆಲ್ಲ ಮಿಲ್ಕಿಂಗ್ ಮಷಿನ್ಸ್ ಬರ್ತವೆ, ಆಮೇಲೆ ಕಂಟ್ರೋಲ್ಡ್ ಸಿಸ್ಟಮ್ಸ್ ಬರ್ತವೆ, ಆಮೇಲೆ ಕಂಟ್ರೋಲ್ಡ್ ಸಿಸ್ಟಮ್ನೊಳಗೆ ಆಟೋಮೆಟಿಕ್ ಡ್ರಿಂಕರ್ಸ್ ಬರ್ತವೆ. ಇವೆಲ್ಲ ಏನಪ್ಪ ಅಂದರೆ ಒನ್ ಮ್ಯಾನ್ ಶೋ, ಒಬ್ಬನೇ ಮೇಲ್ಕೂತು ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಮಿಲ್ಕಿಂಗ್ ಪಾರ್ಲರ್ನೊಳಗೆ ಎನಿಮಲ್ಸ್ ತಮ್ಮ ಟೈಮ್ ಆದಪ್ಪ ಅಂದರೆ ಮಿಲ್ಕಿಂಗ್ ಪಾರ್ಲರ್ಗೆ ತಾವೇ ಹೋಗ್ಬಿಡ್ತವೆ. ಆಟೋಮೇಷನ್ ಇದರೊಳಗೆ ಅವಕ್ಕೆ ಸೆನ್ಸಾರ್ಸ್ ಹಾಕಿಬಿಟ್ಟಿರ್ತಾರೆ. ಆ ಸೆನ್ಸಾರ್ಸ್ನಿಂದ ಪೂರ್ತಿ ಅದರದ್ದು ಹೆಲ್ತ್ ಚೆಕಪ್ಪು, ಯಾವಾಗ ಹೀಟ್ ಬಂದಿದೆ, ಇದರದ್ದು ಒಳಗಡೆ ಪಚನ ಕ್ರಿಯೆ ಹೇಗಿದೆ, ಹೀಟ್ ಬಂದಿದ್ದು ಯಾವಾಗ, ಬಾಡಿ ಟೆಂಪ್ರೇಚರು, ಪಲ್ಸು ಎಲ್ಲ ಪೂರ್ತಿ ಆಟೋಮೇಷನ್ ಆಗುವಂಥ ಸ್ಥಿತಿ ಬರ್ತದೆ. ಅಂದರೆ ನಾವು ಅದನ್ನು ಡಿಟೆಕ್ಟ್ ಮಾಡಿ ಹೋಗೋದು ಅವಶ್ಯಕತೆ ಇಲ್ಲವೇ ಇಲ್ಲ, ತನ್ನ ಸ್ಥಾನೇ ತೋರಿಸ್ಬಿಡ್ತದೆ ಮಷಿನ್. ವೈ ಟುಡೇ ಇಟ್ಸ್ ಮಿಲ್ಕ್ ಈಲ್ಡ್, ಇವತ್ತು ಮಿಲ್ಕ್ ಈಲ್ಡ್ ಇದ್ರದ್ದು ಯಾಕೆ ಕಡಿಮೆ ಇದೆ, ಒಂದು ಕಾರಣ ಬೇಕಲ್ಲ, ಏನಾದರೂ ಆಗಿರ್ಬೇಕಲ್ಲ. ಟೆಂಪರೇಚರ್ ಜಾಸ್ತಿ ಹೋಗಿದೆಯಾ, ಇಲ್ಲ ಹೀಟ್ನಲ್ಲಿದ್ದರೂ ಸಹಿತ ಮಿಲ್ಕ್ ಈಲ್ಡ್ ಕಡಿಮೆ ಆಗಿರ್ತದೆ ಇಫ್ ದ ಅನಿಮಲ್ ಈಸ್ ಇನ್ ಹೀಟ್. ಆಮೇಲೆ ಫೀಡಿಂಗು ಕಡಿಮೆ ಆಗಿರ್ತದೆ ಬಿಕಾಸ್ ಆಫ್ ದಟ್ ಎಕ್ಸೈಟ್ಮೆಂಟ್, ಹಾರ್ಮೋನಲ್ ಚೇಂಜಸ್ ಆಗಿ ಎಕ್ಸೈಟ್ಮೆಂಟ್ ಒಳಗೆ ಬಂದಿರ್ತದೆ. ಸೊ ಅದೆಲ್ಲ ಕಂಡು ಹಿಡಿಯೋದೇ ಇದು ಆಟೋಮೇಷನ್. ನಮ್ಮಲ್ಲಿ ನಾರ್ಮಲ್ ಆಗಿ ನಾವು ಹೋದಾಗ ನಾವು ಅದಕ್ಕೆ ದೂರಿಂದ ನಿಂತರೂ ನಮ್ಗೆ ಗೊತ್ತಾಗಲ್ಲ. ಸೊ ಇನ್ವೆಸ್ಟರ್ಸ್ ದೇ ಪ್ಲಾನ್ ಇಟ್ ಇನ್ ಬೆಟರ್ ವೇ. ಸ್ಮಾರ್ಟ್ ಡೈರಿ ಯೂನಿಟ್ನೊಳಗೂ ಸಹಿತ ಈವನ್ ನಾವು ಡೇಸ್ ಇನ್ ಇಂಡಿಯಾದೊಳಗೆ ದ ರೋಬೋಟ್ ಮಿಲ್ಕಿಂಗ್ ಹ್ಯಾಸ್ ಕಮ್. D11 ಅಂತ ಏನೊಂದು ಕಂಪನಿ ಇದೆ, ಮಿಲ್ಕಿಂಗ್ ಮಷಿನ್ಸ್ ಎಲ್ಲ ಮಾಡ್ತಾರೆ. ಅವರು 2023 ಒಳಗೆ ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್ ರೋಬೋಟ್ ಮಿಲ್ಕಿಂಗ್ ಎಕ್ಸ್ಪೆರಿಮೆಂಟ್. ಹೌ ವಿ ಆರ್ ಪ್ರೋಗ್ರೆಸಿಂಗ್ ಅದನ್ನು ವಿಚಾರ ಮಾಡಿ ನೀವು. ಅಂದರೆ ಇನ್ವೆಸ್ಟರ್ಸ್ಗೆ ಕ್ರೋಸ್ ಟುಗೆದರ್. ನಾವು ಸ್ಮಾಲ್ ಡೈರಿ, ಮಿನಿಮಮ್ ಡೈರಿ ಅದನ್ನು ಮಾಡಿದವರಿಗೆ ನಾವು ಅಡ್ವೈಸ್ ಬೇರೆ ಮಾಡ್ತೀವಿ. ಅವರು ದೇ ಆರ್ ಟೋಟಲಿ ಕನ್ಸಲ್ಟೆನ್ಸಿ ಇಟ್ಕೊಂಡು ಪೂರ್ತಿ ಅದನ್ನು ದೇ ಆರ್ ವೆಲ್ ಇಕ್ವಿಪ್ಡ್ ವಿತ್ ಆಲ್ ದ ಮಷಿನರೀಸ್, ದೇ ಡೋಂಟ್ ಡಿಪೆಂಡ್ ಆನ್ ದ ಲೇಬರ್ಸ್. ಸೊ ಈ ಥರ ಮಷಿನರಿಗಳು ಭಾಳ ಬಂದಿವೆ ಅನಿಮಲ್ ಹಸ್ಬೆಂಡ್ರಿ ಆ್ಯಕ್ಟಿವಿಟಿ ಒಳಗೂ ಸಹಿತ. ಆ್ಯಂಡ್ ಇದು ಅತಿ ಮುಖ್ಯ ಇದು, ಯಾಕಂದರೆ ಡಿಜಿಟಲ್ ಟೆಕ್ನಾಲಜಿ ಇರೋದರಿಂದ ನಮಗೇನಾಗ್ತದೆ, ಫೋರ್ಕಾಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಮುಂದೆ ಆಗುವ ಅನಾಹುತಗಳನ್ನು ಸಹಿತ ಮೊದಲೇ ಹೇಳ್ಕೊಟ್ಬಿಡ್ತದೆ. ಸೊ ಈ ಥರದ ಒಂದು ಇಕ್ವಿಪ್ಮೆಂಟ್ಸ್ ಒಳಗೂ ಸಹಿತ ಕೇವಲ ಮಿಲ್ಕಿಂಗ್ ಮಷಿನ್ ಒಂದೇ ಅಲ್ಲ, ಲಾಟ್ ಆಫ್ ಕಾಂಪಿಟೇಷನ್ ಆಫ್ ರೇಷನ್. ಈಗ ನೀವು ರೇಷನ್ ತಯಾರು ಮಾಡ್ಕೋಬೇಕಾದ್ರೆ ಅದರಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟು, ಮಿನರಲ್ಸು, ವಿಟಮಿನ್ಸು ಎಲ್ಲ ಸೇರಿರಬೇಕು ಅಂತೀವಿ. ಅದರದ್ದು ಫಾರ್ಮುಲಾನೇ ಕೊಟ್ಬಿಡ್ತದೆ ಅದು.
30% ಇದನ್ನ ಹಾಕು, 30% ಇದನ್ನ ಹಾಕು, 30% ಇದನ್ನ ಹಾಕು, ಖನಿಜ ಮಿಶ್ರಣ ಹಾಕು, ಆಮೇಲೆ ವಿಟಮಿನ್ಸ್ ಹಾಕು, ಮುಗೀತು. ಹೋಗಿ ನಡಿ. ಎಷ್ಟು ಟನ್ ಬೇಕು ನಿನಗೆ? 100 ಟನ್ ಬೇಕಾ, 500 ಟನ್ ಬೇಕಾ ಹೇಳು. ಆ ಥರ ನಿಮ್ಮಲ್ಲಿ ಸ್ಮಾಲ್ ಫೀಡ್ ಮಿಕ್ಸಿಂಗ್ ಪ್ಲ್ಯಾಂಟ್, ಮಿನಿ ಮಿಕ್ಸಿಂಗ್ ಪ್ಲ್ಯಾಂಟ್ ಇಟ್ಕೊಂಡಿರ್ತಾರೆ. ಎಲ್ಲ ಕಾಳುಗಳನ್ನೆಲ್ಲ ಗೋಡೌನ್ನಲ್ಲಿ ಸ್ಟಾಕ್ ಮಾಡಿರ್ತಾರೆ. ಆ ಪ್ರಕಾರ ಹೇಳಿದ ಪ್ರಕಾರ ಅದು ಬರ್ತದೆ, ಬಂದು ಅಲ್ಲಿ ಡಂಪ್ ಮಾಡ್ತಾರೆ. ಯುವರ್ ಫೀಡ್ ಈಸ್ ರೆಡಿ. ಅದಕ್ಕೆ ಆಟೋಮೇಷನ್ ಸ್ಮಾರ್ಟ್ ಡೈರಿ ಉಪಯೋಗ ಏನಪ್ಪ ಅಂತಂದರೆ, ಇನ್ವೆಸ್ಟ್ಮೆಂಟ್ ಈಸ್ ಹ್ಯೂಜ್. ಐ ಅಗ್ರಿ. ಮಧ್ಯಮ ವರ್ಗದವ್ರು ಬರೀ ನೋಡ್ತಾರೆ, ನೋಡಿ ಆನಂದ ಪಡ್ತಾರೆ. ಬಟ್ ಅವ್ರು ಆ ಗುರಿ ಇಟ್ಕೊಳ್ಳಿ ಅಂತ. ಯಾವಾಗಲೂ ಶುಡ್ ಹ್ಯಾವ್ ಹೈ ಏಮ್. ಸಣ್ಣ ಗುರಿ ಇದ್ದರೆ ಸಣ್ಣವನಾಗ್ಬಿಡ್ತೀವಿ. ದೊಡ್ಡ ಗುರಿ ಇಟ್ಕೊಳ್ಳೋಣ, ಏನು ತಪ್ಪಿದೆ? ಆ ಥರ ನಮ್ಮ ಇಂಡಿಯಾದೊಳಗೆ ಆ ಥರ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇವೆ. ಅದಕ್ಕೆ ಇವು ಆಟೋಮೇಷನ್ ಆಗಿರಲಿ, ಇವೆಲ್ಲ ಬರಬೇಕು ಅಂತ ಎಲ್ಲರದೂ ಆಸೆ ಇದೆ. ಕಾರ್ಮಿಕ ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಒಂದು ಹೈನು ಘಟಕದೊಳಗೆ ಈಗ ಸಣ್ಣ ಗಾತ್ರದಿರಲಿ, ಮಧ್ಯಮ ಗಾತ್ರ ಇರಲಿ, ದೊಡ್ಡ ಗಾತ್ರ ಇರಲಿ, ಲೀವ್ ಅಬೌಟ್ ಆಟೋಮೇಷನ್ ಆ್ಯಂಡ್ ಸ್ಮಾರ್ಟ್ ಡೈರಿ ಬಿಡ್ರಿ. ಅವನು ಇದರೊಳಗೆ 50 ಎನಿಮಲ್ಲು, 100 ಎನಿಮಲ್ಲು, 120 ಎನಿಮಲ್ಲು, 500 ಎನಿಮಲ್ ತನಕ ಇದ್ದರೂ ಸಹಿತ ನಾವು ಇಲ್ಲಿ ಹ್ಯಾವ್ ಟು ಡಿಪೆಂಡ್ ಆನ್ ನಮ್ಮ ಕಾರ್ಮಿಕರ ಮೇಲೆ ನಾವು ಅವಲಂಬನೆ ಆಗಲೇಬೇಕು. ಯಾಕಂದರೆ ಅವರು ಮಾಡಿದ ಮೇಲೇ ಮುಂದೆ ಎಲ್ಲದಕ್ಕೂ ಆ್ಯನಿಮಲ್ಸ್ಗಳಿಗೆ ನಾವು ಅವನ್ನ ಪ್ರೊವೈಡ್ ಮಾಡ್ತೀವಿ. ಮೇವನ್ನು ಕತ್ತರಿಸೋದಾಗಲಿ, ಹಾಲು ಹಿಂಡು ಪಾತ್ರೆಗಳನ್ನು ತೊಳೆಯೋದಾಗಲಿ, ಆಮೇಲೆ ಅಲ್ಲಿ ಪೂರ್ತಿ ನಿಮ್ಮ ಕೃಷಿ ಭೂಮಿಯೊಳಗೆ ಆ ಬೀಜಗಳನ್ನು ಬಿತ್ತೋದಾಗಲಿ, ಆಮೇಲೆ ಇಲ್ಲಿ ದನಗಳನ್ನು ಹಿಂಡೋದಾಗಲಿ, ಇವಕ್ಕೆಲ್ಲಕ್ಕೂ ಕಾರ್ಮಿಕರು ಬೇಕೇ ಬೇಕು. ಕಾರ್ಮಿಕರುಗಳನ್ನು ನಾವು ಅವ್ರಿಗೆ ಮಾರ್ನಿಂಗ್ ಟು ನೈಟ್ ತನಕ ಅವ್ರಿಗೆ ಓವರಾಗಿ ನಾನು ಅವ್ರಿಗೆ ಕೆಲಸ ದುಡಿಸ್ಕೋತೀನಿ ಅಂತ ಅಂತಾರಲ್ಲ, ಆ ಶಿಫ್ಟ್ ಮುಖಾಂತರ ನಾವು ಕಾರ್ಮಿಕರಿಗೆ ಒಂದು ಸಮಯ ಕೊಡಬೇಕಾಗ್ತದೆ. ನಿನಗೆ 6 ಗಂಟೆ, ನಿನಗೆ 6 ಗಂಟೆ, ನಿನಗೆ 6 ಗಂಟೆ, ಈ ಸಮಯ ಕೊಡಬೇಕಾಗ್ತದೆ. ಆದರೆ ನಮ್ಮಲ್ಲಿ ಆ ಥರದ ಒಂದು ಎಂಪ್ಲಾಯ್ಮೆಂಟ್ ನಾವು ಮಾಡ್ಕೋತ ಹೊಂಟಿಪ್ಪ ಅಂದರೆ ನಮಗೆ ಭಾಳ ಜನ ಬೇಕಾಗ್ತಾರೆ. ಅದಕ್ಕೆ ರಿಸ್ಟ್ರಿಕ್ಟೆಡ್ ಟೈಮ್ ಒಳಗೆ ನಾವು ಬೆಳಗಿನ ಜಾವದೊಳಗಿನ ಆ್ಯಕ್ಟಿವಿಟಿಗಳೇನು, ಮಧ್ಯಾಹ್ನ ಏನು ಆ್ಯಕ್ಟಿವಿಟಿ ಇರಲ್ಲ, ಮತ್ತು ಸಾಯಂಕಾಲದ ಆ್ಯಕ್ಟಿವಿಟಿ ಏನು ಅದನ್ನು ಹಿಡ್ಕೋಬೋದು. ಹೈ ಈಲ್ಡಿಂಗ್ 30 ಲೀಟ್ರ್ ಇದೆಯಪ್ಪ ಅಂತಂದಾಗ ಆಫ್ಟರ್ನೂನ್ ಮಿಲ್ಕಿಂಗ್ ಬರ್ತದೆ, 3 ಟೈಮ್ ಮಿಲ್ಕಿಂಗ್ ಬರ್ತದೆ. ಆದರೆ 2 ಟೈಮ್ ಮಿಲ್ಕಿಂಗ್ ಇದ್ದಾಗ ನಾವು ಅವ್ರಿಗೆ ಬೆಳಗಿನ ಜಾವ ಏನು ಕೆಲಸನ ರಿಸ್ಟ್ರಿಕ್ಟ್ ಮಾಡಬೇಕು. ಆಳುಗಳ ಜೊತೆ ಒಳ್ಳೆ ಆತ್ಮೀಯ ಸಂಬಂಧದಿಂದ ವರ್ತನೆ ಮಾಡಬೇಕು. ನಾನೇ ಟಬರ್ ಮಾಡಿ ಅವ್ರಿಗೆ ಬಾಯಿ ಬೇಕಂದಾಗ ಬೈತೀನಿ ಅಂತ ಅಲ್ಲ. ನಮ್ಮ ಜೊತೆ ಇದ್ದವ್ರು ಅವರು, ಅವ್ರಿಗೆ ಪ್ರೀತಿ ವಿಶ್ವಾಸನ ಗಳಿಸ್ಬೇಕು. ಅವರು ನಂಬುದು ನನ್ನ ಡೈರಿ ಯೂನಿಟ್ ಅಂತ ಹಚ್ಕೋಬೇಕು. ಇದೆಲ್ಲ ಮಾಡಿದಾಗ ಮುಂದೆ ನೀವು ಕೊಡುವಂತಹ ಒಂದು ಸವಲತ್ತುಗಳನ್ನು ಅವರು ಉಪಯೋಗ ಮಾಡಿಕೊಂಡು ನಾನು ಮಾಡುವಂತಹ ಕೆಲಸದಲ್ಲಿ ನನಗೆ ಸಂತೃಪ್ತಿ ಇದೆ ಅಂತ ಅವ್ರಿಗೆ ಅನಿಸಿರ್ಬೇಕು. ಹೊರತು ಯಾವಾಗ ಇಲ್ಲೇನು ಮಾಡ್ತೀವಿ ಕೆಲಸ, ಬೇರೆ ಕಡೆ ಹೋಗೋಣದು ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಕಾರ್ಮಿಕರ ನಿರ್ವಹಣೆ ಹೆಂಗಪ್ಪ ಅಂತಂದರೆ, ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಪೂರ್ತಿ ಅವರಿಗೆ ಯಾವುದೂ ತಪ್ಪು ತಡೆಗಳನ್ನು ಇಲ್ಲದೆ, ಬಾಯಿಂದ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡದ ಹಾಗೆ ಸಂತೋಷದಿಂದ ಪ್ರೀತಿಯಿಂದ ಅವರಿಂದ ಕೆಲಸ ತಗೋಬೇಕು. ಅದು ಇಂಪಾರ್ಟೆಂಟ್. ಅವರ ಕಷ್ಟ ಸುಖಗಳನ್ನು ನಾವು ಅದರಲ್ಲಿ ಭಾಗಿಗಳಾಗಬೇಕು. ಯಾಕಂದ್ರೆ ನಮ್ಮವರೇ ಅಂತಿರ್ತಾರೆ, ನಮ್ಮ ಕೆಲಸ ಮಾಡ್ತಿರ್ತಾರೆ, ನಮ್ಮ ಸಲುವಾಗಿ ಮಾಡ್ತಿರ್ತಾರೆ. ಇದನ್ನೆಲ್ಲ ತಿಳ್ಕೊಂಡಾಗ ನಾವು ವಿ ಕ್ಯಾನ್ ಸ್ಪ್ಲಿಟ್ ಲೇಬರ್. ಇದರೊಳಗೆ ನಾವು ಲೇಬರ್ ಕಾಸ್ಟ್ ಅಂತ ನಾವು ಹಿಡ್ಕೊಳ್ತೀವಿ ನಿಜ. ಆದರೆ ಅವರಿಗೆ ಎಷ್ಟು ಸಮಯಾವಕಾಶ ಕೊಡಬೇಕು ಅಷ್ಟು ಕೊಟ್ಟು ಅವರಿಂದ ಕೆಲಸ ತಗೋಬೇಕು ನಾವು. ಸಣ್ಣ ಮತ್ತು ದೊಡ್ಡ ಡೈರಿ ಫಾರ್ಮ್ಗಳ ನಡುವಿನ ವ್ಯತ್ಯಾಸ ಏನು ಸರ್? ಅಲ್ಲಿ ನಾವು ಕೆಟಗರೈಸ್ ಮಾಡ್ತೀವಿ. ಸಣ್ಣ ಫಾರ್ಮ್ಗಳು ಅಂದರೆ 5 ಎನಿಮಲ್ಲು, 10 ಎನಿಮಲ್ಲು, 15 ಎನಿಮಲ್ಲು, 20 ಎನಿಮಲ್ ತನಕ ನಾವು ಇಟ್ಕೊಡ್ರಿ. ಅದು ಸ್ವಲ್ಪ ದೊಡ್ಡ ಡೈರಿ ಫಾರ್ಮ್ಗಳು ಅಂತಂದರೆ 20, 30, 30, 40, 100 ಎನಿಮಲ್ಸ್ವರೆಗೂ. ಸೊ ಇವುಗಳೊಳಗೆ ಸಹಿತ ವ್ಯತ್ಯಾಸ ಕಂಡು ಬರ್ತದೆ. ಸಣ್ಣ ಡೈರಿ ಘಟಕ ಅಂತಂದರೆ ನಮ್ಮದು ಬಂಡವಾಳನೂ ಸ್ವಲ್ಪ ಕಡಿಮೆ ಇರ್ತದೆ ಒಂದು. ಆಮೇಲೆ ನಮಗೆ ದೊಡ್ಡ ಹೈನು ಘಟಕಕ್ಕೆ ಡೈರಿಗೆ ಬೇಕಾಗುವಷ್ಟು ಕಾರ್ಮಿಕರು ನಮ್ಗೆ ಇಲ್ಲಿ ಬೇಕಾಗೋದಿಲ್ಲ. ಆಮೇಲೆ ಸಣ್ಣ ಘಟಕದೊಳಗೆ ನಾನು 10 ಎನಿಮಲ್ ಇದೆ, 15 ಎನಿಮಲ್ ಇದೆ ಅಂದರೆ ನೀವು ಏನು ಹೈನುಗಾರರಿದ್ದೀರಿ, ಹೈನುಗಾರಿಕೆ ಪ್ರಾರಂಭ ಮಾಡಿರಿ, ನೀವು ಒಬ್ಬರು ಅಲ್ಲಿ ಕೆಲಸಗಾರರು ಕಾರ್ಮಿಕರಂತ ಕೆಲಸ ಮಾಡಬೇಕು ಹೊರತು ಅವ್ರ ಮೇಲೇ ಪೂರ್ತಿ ಅವಲಂಬನ ಅಲ್ಲ. ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ ಒಂದು. ಆಮೇಲೆ ನಮ್ಮ ಜೊತೆ ನಮ್ಮ ಏನು ಲೀಡರ್ ಇದ್ದಾರೆ ಅವರು ಸಹಿತ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೊಂದು ನಂಬಿಕೆ ಹುಡ್ತದೆ ಒಂದು. ಇದು ಎಲ್ಲ ಒಂದು ಏನಪ್ಪ ಅಂದರೆ ಸೈಕಾಲಜಿಕಲ್ ಇಂಪ್ಯಾಕ್ಟ್. ಅದರಿಂದ ನಮ್ಮ ಕೆಲಸಗಳು ಸುರಳಿತವಾಗಿ ನಡೀತಾ ಇರ್ತವೆ. ನಾ ಕುರ್ಚಿ ಹಾಕೊಂಡು ಕೂತು ಕೆಲಸ ಮಾಡ್ತೀನಿ ಬಡಿಗೆ ಇಟ್ಕೊಂಡು, ಅದಕ್ಕೆ ನಡೆಯೋದಿಲ್ಲ. ಅದೇ ದೊಡ್ಡ ಪ್ರಮಾಣದೊಳಗೆ ಅಂದರೆ ಹೇಳಿದೆ ನಿಮಗೆ, ಮಷಿನರೀಸ್ ಇರ್ತವೆ, ಮಿಲ್ಕ್ ಸಿಸ್ಟಮ್ನೊಳಗೆ ಮಲ್ಕಿಂಗ್ ಮಷಿನ್ಸ್ ಬರ್ತವೆ. ಆಮೇಲೆ ಆಟೋಮೆಟಿಕ್ ಇದರೊಳಗೆ ಫೀಡಿಂಗ್ ಸಿಸ್ಟಮ್ ಇರ್ತದೆ, ಆಟೋಮೆಟಿಕ್ ಡ್ರಿಂಕರ್ಸ್ ಇರ್ತವೆ. ಆ ಪ್ರಕಾರವಾಗಿ ಮಧ್ಯಮ ಗಾತ್ರದ ಇದರೊಳಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ ಒಂದೇ ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ, ನಾವು ಈ ದೊಡ್ಡದಿರಲಿ ಸಣ್ಣದಿರಲಿ ಅದರ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದು ಒಂದೇ. ಯಾವ ಸಮಯಕ್ಕೆ ಏನು ಕೊಡಬೇಕು, ಅವಕ್ಕೆ ಯಾವ ನಮೂನೆ ಅವನ್ನ ನಿರ್ವಹಣೆ ಮಾಡಬೇಕು, ಆ ಟೈಮಿಗೆ ಮಾಡಬೇಕು ಹೊರತು ಬೇರೆ ಸಮಯ ಅಲ್ಲ. ಹಸುಗಳ ತೂಕ ಮತ್ತು ಆರೋಗ್ಯ ಮೇಲ್ವಿಚಾರಣೆ ಹೇಗೆ ಮಾಡಬೇಕು? ನೀವು ತೂಕ ಅಂದ್ರಲ್ಲ, ಈ ತೂಕ ಪ್ರಾರಂಭ ಆಗೋದು ಯಾವಾಗಲೂ ಹುಟ್ಟಿದ ಕರುವಿನಿಂದ ಪ್ರಾರಂಭ ಆಗ್ತದೆ. ಈ ಹುಟ್ಟಿದ ಕರು ಜೆರ್ಸಿ ಆಗಲಿ HF ಆಗಲಿ ನಿಮ್ಮಲ್ಲಿ ಮಿಶ್ರ ತಳಿ ಇದೆ ಅಂತಂದರೆ ನಮಗೆ ಸರಾಸರಿ 25ರಿಂದ 30 kg ಜೆರ್ಸಿ ತೂಕ ಬಂದರೆ, ದೇಹ ತೂಕ ಬಂದರೆ, HFದ್ದು 35ರಿಂದ 40 kg ಬರ್ತದೆ ಕರುವಿನ ತೂಕ. ಹಾಗೇ ಹುಟ್ಟಿದ ಕರುವಿನ ತೂಕ ಬರ್ತದೆ. ಸೊ ಅದರ ನಿರ್ವಹಣೆ ಮಾಡಿದಾಗ ಮುಂದೆ ನಮಗೇನು ಬೇಕು, ತೂಕ ಜಾಸ್ತಿ ಆಗ್ತಾ ಬರಬೇಕು. ಆ ಥರ ಮೇಂಟೈನ್ ಮಾಡಬೇಕು. ಕರುವಿನ
ಒಂದು ಪಾಲನೆ ಪೋಷಣೆ ಆದಮೇಲೆ ಮುಂದೆ ಮಣಕದ ಆರೈಕೆ ಮಣಕಗಳನ್ನು ಮಾಡಬೇಕು. ಅವು 100, 150, 160 ಕೆ ಜಿ ಬಂದಿರ್ತವೆ. ಆಮೇಲೆ ಮುಂದೆ ಅವು 200, 220 ಕೆ ಜಿ ಬರಬೇಕು. ದೇಹದ ತೂಕ ಗರ್ಭಧಾರಣೆಗೆ ಅತಿ ಮುಖ್ಯವಾದದ್ದು ವಿಷಯ. ಅದು ಗರ್ಭಧಾರಣೆಗೆ ಆಗಲಿಕ್ಕೆ ಒಂದು ದೇಹ ತೂಕ ಇಷ್ಟು ಇರಬೇಕು ಅಂತಿರ್ತದೆ. 200 to 240 ಕೆ ಜಿ ಬರಬೇಕಷ್ಟು. ಅಂದಾಗ ಮಾತ್ರ ಈಗ ಬೆಳೆದು ನಿಂತ ಮಣಕಗಳೇನಪ್ಪ ಅಂತಂದರೆ ಅವು ಫಲಕಾರಿ ಗರ್ಭಧಾರಣೆ ಆಗ್ತದೆ. ಇಲ್ಲಿ ಕರೆ ಪ್ರಯೋಜನಕಾರಿ ಆಗೋದಿಲ್ಲ, ಫಲಕಾರಿ ಆಗೋದೇ ಇಲ್ಲ. ಮತ್ತು ರಿಪೀಟೆಡ್ ಬರ್ತಾ ಇರ್ತವೆ ಹೀಟ್ನೊಳಗೆ. ಇದಾಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಒಳಗಡೆಯ ಒಂದು ಗ್ರೋತ್ ಫ್ಯಾಕ್ಟರ್ಸು, ಒಳಗಡೆ ಒಂದು ಗ್ರೋತ್ ಹಾರ್ಮೋನ್ಸು, ಆಮೇಲೆ ನಮಗೆಲ್ಲ ಸಂಬಂಧಿತವಾದಂಥ ಎಲ್ಲ ಎಂಡೋಕ್ರೈನ್ ಸಿಸ್ಟಮು ಅದಕ್ಕೆ ಅವಲಂಬನಕಾರಿಯಾಗಿರ್ತದೆ. ಅದು ಕ್ಯಾಪ್ಚರ್ ಮಾಡ್ಕೋಬೇಕು, ಬರೋಬ್ಬರಿ ಗರ್ಭ ಧರಿಸಬೇಕು, ಪ್ರೆಗ್ನೆಂಟ್ ಆಗಬೇಕು ಅಂತ ಆಸೆ ಇರ್ತದೆ. ಆದರೆ ಬಾಡಿ ವೇಟ್ ಮಾತ್ರ 110 ಇರ್ತದೆ, ವಯಸ್ಸರೇ ಜಾಸ್ತಿ ಆಗಿರ್ತದೆ. ವಯಸ್ಸು ಜಾಸ್ತಿ ಆಗಿದ್ದು ಸಹಿತ ಅದು ವಯಸ್ಸು ಆದಂಗೆ ದೇಹ ತೂಕ ಅದ್ರ ಬೆನ್ನ ಹತ್ತಿರಬೇಕು. 12ರಿಂದ 14 ತಿಂಗಳು ಬಂತಪ್ಪ ಅಂತಂದರೆ, 1 ವರ್ಷ 1 ತಿಂಗಳ 1 ವರ್ಷ 2 ತಿಂಗಳ ಬಂತಪ್ಪ ಅಂತಂದರೆ ಅದು 200 ಕೆ ಜಿ ಮುಟ್ಟಿರ್ಬೇಕು ನಮಗೆ. 14, 16, 18 ತಿಂಗಳಿಗೆ ಸರಿಯಾಗಿ ಇನ್ಸಮಿನೇಷನ್ ಆಗಬೇಕು. ಅಂದರೆ 1 ವರ್ಷ 1.5 ವರ್ಷದ ಒಳಗೆ. ಇದಕ್ಕೆಲ್ಲ ದೇಹ ತೂಕನೇ ಭಾರಿ ಮುಖ್ಯ. ಯಾಕಂದರೆ ಒಳಗಡೆ ಗರ್ಭಕೋಶದ ಬೆಳವಣಿಗೆ ಸರಿಯಾಗಿದ್ದರೆ ಮಾತ್ರ ನಾವು ಹೈನುಗಾರಿಕೆ ಮಾಡಲಿಕ್ಕೆ ಸಾಧ್ಯ. ಸಣ್ಣ ಮಣಕಗಳ ಒಳಗಡೆ ಗರ್ಭಕೋಶ ಬೆಳವಣಿಗೆ ಸರಿಯಾಗಿರ್ಲಿಲ್ಲಪ್ಪ ಅಂದರೆ ಮತ್ತೆ ಕೊರತೆ ರೋಗಗಳು. ಅದಕ್ಕೆ ಸರಿಯಾದ ಸಮತೋಲನ ಇದನ್ನು ಕೊಡೋದ್ರಿಂದ ದೇಹ ತೂಕ ತನ್ನ ಆಟೋಮೆಟಿಕ್ ಆಗಿ ಮೇಂಟೈನ್ ಆಗ್ತಾ ಬಂದ್ಬಿಡುತ್ತೆ. ಸೊ ದಟ್ ಈಸ್ ಅ ಪ್ಯಾರಾಮೀಟರ್, ವೇಟ್ ಪ್ಯಾರಾಮೀಟರ್ ಅದು. ಮತ್ತು ದೇಹದ ತೂಕ ಹೇಗಿರ್ತದೆ ಅದರ ಪ್ರಕಾರವಾಗಿ ನಾವು ಅದಕ್ಕೆ ಫೀಡಿಂಗ್ ಮಾಡ್ತಾ ಇರ್ತೀವಿ. ಲ್ಯಾಕ್ಟೇಷನ್ ಒಳಗೆ ಹೇಗೆ 2/3, 1/3, 3/4 ಆ ಥರ ನಾವು ಅದನ್ನು ಫೀಡಿಂಗ್ ಮಾಡ್ತಾ ಬರ್ತಾ ಇರ್ತೀವಿ. ಎನಿಮಲ್ ವೆಲ್ಫೇರ್ ನಿಯಮಗಳ ಮಹತ್ವ ಏನು? ಅದೇ ಈ ಪ್ರಾಣಿ ಕಲ್ಯಾಣ ಯೋಜನೆಗಳು. ಯಾಕಂದರೆ ನಾವು ಹೇಗೆ ಅವಕ್ಕೆ ನಾವು ಹಿಂಸೆ ಕೊಟ್ಟು ಅವುಗಳಿಂದ ನಾವು ಏನು ಪಡ್ಕೊಳ್ಳಿಕ್ಕಾಗಲ್ಲ. ಮತ್ತು ಹಿಂಸಾತ್ಮಕ ಕೃತ್ಯ ಎಲ್ಲಿ ನಡೀತಿದೆ ಅದನ್ನು ಸರ್ಕಾರದವರಾಗಲಿ ಯಾರೇ ಆಗಲಿ ಅದನ್ನು ಖಂಡಿಸ್ಬೇಕು. ಸೊ ಹೀಗಾಗಿ ಸರ್ಕಾರದವರು ಅದನ್ನು ಕಾಯ್ದೆ ಮಾಡಿಟ್ಟಾರೆ. ಅಂದರೆ ಸುರಕ್ಷಾ ಕ್ರಮದೊಳಗೆ ಸೆಕ್ಯೂರಿಟಿ ಫಾರ್ ದ ಪ್ರಿವೆನ್ಷನ್ ಆಫ್ ಕ್ರೂಯಲಿಟಿ ಟು ಕ್ರೂರತೆಯನ್ನು ಜಾನುವಾರುಗಳಿಗೆ ಕೊಡದ ಹಾಗೆ ಅದೊಂದು ನಿಯಮ 1960. ಆ ನಿಯಮದ ಪ್ರಕಾರ ನಾವು ಜಾನುವಾರುಗಳಿಗೆ ಸರಿಯಾದ ಒಂದು ನಿಲ್ಲುವ ವ್ಯವಸ್ಥೆ, ಆಹಾರದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಕಂಫರ್ಟ್ ಅದನ್ನೆಲ್ಲ ಒದಗಿಸಿರ್ಬೇಕು. ಕ್ರೂರತೆಯಿಂದ ನಾನು ಅದನ್ನು ಸಾಕ್ತಾ ಇದ್ದೀನಿ ಅಂತಂದರೆ ಯು ಆರ್ ಲಯಬಲ್ ಫಾರ್ ಪನಿಷ್ಮೆಂಟ್. ದಂಡ ಹಾಕ್ತಾರೆ. ಆಮೇಲೆ 3, 4 ವರ್ಷ ಜೈಲು ಶಿಕ್ಷೆ ಇರ್ತದೆ. ಇವೆಲ್ಲ ನಮ್ಮ ಪ್ರಾಣಿ ಕಲ್ಯಾಣ ಯೋಜನೆಗಳು ಮಾಡಿ ಇಟ್ಕೊಂಡಿದ್ದೀವಿ ನಿಜ. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ನಾವು ಓಪನ್ ಆಗಿ ನಾವು ಬರೀ ಪಶುಸಂಗೋಪನಾ ಇಲಾಖೆ ಒಬ್ಬರೇ ಮಾಡಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆ ಬೇಕು, ಆಮೇಲೆ ಸಾರ್ವಜನಿಕ ಸಹಕಾರ ಬೇಕು, ಆಮೇಲೆ ಯಾರೇ ಒಬ್ಬರು ಪೂರ್ತಿಯಾಗಿ ಇಂಥ ಒಂದು ಕ್ರೂರತೆಯಿಂದ ನಡೆಸ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ನಾವು ಮಾಡಿ ಅವನ್ನ ಹಿಡಿದ್ಬಿಟ್ಟು ಜೈಲಿಗೆ ಹಾಕ್ತೀನಿ ಅಂದ್ರೆ ಅದು ಆಗೋದಿಲ್ಲ. ವಾಟ್ ದ ರೂಲ್ಸ್ ಸೇ, ಆ ರೂಲ್ಸ್ ಪ್ರಕಾರ ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್. ಯಾರು ಅಥಾರಿಟಿ ಅವ್ನು ಪನಿಷ್ಮೆಂಟ್ ಕೊಡೋರು ಅಲ್ವಾ? ಅದಕ್ಕೆ ಸ್ವಲ್ಪ ಅದನ್ನು ಸರಿಯಾಗಿ ಪೂರ್ತಿ ಅದನ್ನು ತಿಳ್ಕೊಂಡು ಆ ಕಾಯ್ದೆಗಳನ್ನು ನಾವು ಜಾರಿಯಲ್ಲಿ ತರಬೇಕಾಗ್ತದೆ. ಹಸು ಸಾರಿಗೆ ವೇಳೆ ಪಾಲಿಸಬೇಕಾದ ನಿಯಮಗಳು ಯಾವ್ಯಾವು? ಹಸುಗಳನ್ನು ಸಾಗಾಣಿಕೆ ಮಾಡಬೇಕಾದ್ರೆ ನಮಗೆ ಸರಿಯಾದ ಸಾಗಾಣಿಕೆಯ ವಾಹನಗಳಿರಬೇಕು. ಯಾವುದೋ ಒಂದು ಟ್ರಕ್ನ ತೊಗೊಂಬರ್ತೀನಿ, ಟ್ರ್ಯಾಕ್ಟರ್ನ ತೊಗೊಂಬರ್ತೀನಿ ಅಂತಂದರೆ ಅಲ್ಲ, ಅದು ಪದ್ಧತಿನೇ ಅಲ್ಲ ಅದು. ಯಾಕಂದರೆ ಅವಕ್ಕೆ ನಿಲ್ಲಿಕ್ಕೆ ಒಂದು ಕಂಫರ್ಟು, ಹೆದರಿಕೆಯಿಂದ ನಿಂತ್ಕೊಂಡು ಜೀವದ ಬೆದರಿಕೆ ಕೊಟ್ಟಂಗೆ ಆಗ್ತದೆ. ಅದಕ್ಕೂ ಒಂದು ಕಾನೂನು ಇದೆ. ಆ ಕಾಯ್ದೆ ಪ್ರಕಾರ 1978 ಕಾಯ್ದೆ ಪ್ರಕಾರ ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್. ಯಾವುದೇ ಒಂದು ಹಸುವನ್ನು ನೀನು ಒಂದು ಊರಿಂದ ಇನ್ನೊಂದು ಊರಿಗೆ ತೊಗೊಂಬರ್ತಿ, ಹೇಗೆ ತೊಗೊಂಬರ್ತೀಯಪ್ಪ? ಟ್ರ್ಯಾಕ್ಟರ್ನ ತೊಗೊಂಬರ್ತೀಯಾ? ಟ್ರಕ್ನ ತೊಗೊಂಬರ್ತೀಯಾ? ಇಸ್ ಇಟ್ ಎ ಟ್ರಾನ್ಸ್ಪೋರ್ಟ್ ವೆಹಿಕಲ್? ಇಲ್ಲ. ಅದಕ್ಕೆ ಕಂಪಾರ್ಟ್ಮೆಂಟ್ ಇದೆಯಾ? ಎಡಕೆ ಬಡಕೆ ಕುಷನ್ ಇದೆಯಾ? ಕೆಳಗಡೆ ಮೆತ್ತಗೆ ಮಾಡಿದೆಯಾ? ಅದನ್ನೆಲ್ಲ ನೀವು ತಿಳ್ಕೊಂಡಾಗ ನಿಮ್ಮಲ್ಲಿ ಈಸ್ ಟ್ರಾನ್ಸ್ಪೋರ್ಟೆಡ್ ವಿತ್ ಆಲ್ ದಿ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನು ತೊಗೊಂಡು ಬರ್ತಾ ಇದ್ದಾರೋ ಇಲ್ಲೋ ಅದನ್ನು ಚೆಕ್ ಮಾಡೋರು ಯಾರು? ಚೆಕ್ ಪೋಸ್ಟ್ ಒಳಗೆ ಪೊಲೀಸರು ಅವ್ರು ಚೆಕ್ ಮಾಡ್ತಾ ಇರ್ತಾರೆ ಅಲ್ವಾ? ಅವರಿಗೆ ಅದರದ್ದು ಅನುಭವ ಜಾಸ್ತಿ ಇತ್ತಪ್ಪ ಅಂತಂದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ತಡೆ ಹಿಡಿತಾರೆ ಅವರು. ಇದಕ್ಕೆ ಕೊಡ ಏನೋ ಎನಿಮಲ್ಸ್ ಎಲ್ಲಿ ತೊಗೊಂಡು ಹೊಂಟಿ ಅಂತ ಕೇಳ್ತಾರೆ. ಇವೆಲ್ಲ ಅವ್ರಿಗೆ ತೊಗೊಂಡು ಹೊಂಟೇನ್ರಿ, ಏನು ಸರ್ಟಿಫಿಕೇಟ್ ಏನಾರ ಐತೇನ? ಏನಿಲ್ಲರಿ. ಇಲ್ಲ. ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್. ಡಾಕ್ಟರ್ ಸರ್ಟಿಫೈ ಮಾಡಬೇಕು, ಎಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಬೇಕು, ಯಾವ ಏರಿಯಾಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಬೇಕು, ಆ ಏರಿಯಾ ಪೂರ್ತಿ ಡಿಸೀಸ್ ಫ್ರೀ ಇದೆ ಅಂತ ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಇವು ಟ್ರಾನ್ಸ್ಪೋರ್ಟ್ ಎನಿಮಲ್ಸ್ ಎಲ್ಲ ವ್ಯಾಕ್ಸಿನೇಷನ್ ಆಗಿರಬೇಕು. ಏನೂ ಇಲ್ಲದೆ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ನಾನು ಎನಿಮಲ್ಸ್ ಶಿಫ್ಟ್ ಮಾಡ್ತೀನಿ ಅಂತಂದರೆ ಅಲ್ಲ. ಅಗೇನ್ ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್. ಎಲ್ಲ ರೂಲ್ಸ್ ಇದೆ, ಕಾಯ್ದೆಗಳು ಎಲ್ಲ ಇದೆ. ಆದರೆ ನಾವು ಅದನ್ನು ಸರಿಯಾದ ಕ್ರಮದೊಳಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲರೂ ಭಾಗಿಗಳಾಗಬೇಕು. ನಾನೊಬ್ಬಂದೇ ಅಂತ ಅಲ್ಲ, ಅದು ಎಲ್ಲರೂ ಭಾಗಿಗಳಾದಾಗ ಆ ಕಾಯ್ದೆಗಳು ಚಾಲ್ತಿ ಇರ್ತವೆ. ಇರದೆ ಹೋದರೆ ಕಾಯ್ದೆಗೆ ಮಹತ್ವನೇ ಇಲ್ಲ ಅಲ್ವಾ? ಹಾಗೆ ದುರ್ವಾಸನೆ ಮತ್ತು ಮಾಲಿನ್ಯ ನಿಯಂತ್ರಣದ ಕ್ರಮಗಳು ಯಾವ್ಯಾವು? ಫಸ್ಟ್ ಏನಪ್ಪ, ದುರ್ವಾಸನೆ ಬರಬಾರ್ದು, ಒಂದು ಮಾಲಿನ್ಯತೆಯಿಂದ ಕೂಡಿರಬಾರ್ದು.
ಅಂತಂದರೆ ಮೇನ್ ಈಸ್ ಕ್ರಾಸ್ ವೆಂಟಿಲೇಷನ್. ನಾವು ಏನು ಶೆಡ್ ನಿರ್ಮಾಣ ಮಾಡ್ತೀವಿ, ಆ ಶೆಡ್ ನಿರ್ಮಾಣ ಮಾಡೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದ ಅಲ್ಲಿ ಯಾವ ಒಂದು ಇದು ದುರ್ವಾಸನೆಗೂ ಅದು ಆಸ್ಪದ ಇಲ್ಲ. ಏರ್ ವಿಲ್ ಫ್ಲೋ ಆಟೋಮೆಟಿಕಲಿ ಹೊರಗೆ ಹೋಗ್ಬಿಡ್ತದೆ. ಆದರೂ ಸಹಿತ ಕೆಲವು ಸಲ ಏನಪ್ಪ ಅಂತಂದರೆ ನಾವು ಶೇಖರಣೆ ಮಾಡಿಟ್ಟಂತಹ ಒಂದು ಅದರ ಡಂಗು ಮೂತ್ರ ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟಿರ್ತದೆ, ಸ್ಟಕಪ್ ಆಗಿರ್ತದೆ. ಅದನ್ನು ನಿಯಂತ್ರಣವಾಗಿ ಅದರ ಡ್ರೈನೇಜ್ ಸರಿ ಇದೆಯಲ್ಲೋ ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದು ಯಾವ ಸ್ಥಳಕ್ಕೆ ಹೋಗಿ ಮುಟ್ಟಬೇಕು ಅಲ್ಲೇ ಮುಟ್ಟಬೇಕು. ಅಗದಿ ಶೆಡ್ಡಿನ ಸಮೀಪನೇ ಟ್ಯಾಂಕ್ ಮಾಡೋದಲ್ಲ, ಸ್ವಲ್ಪ ದೂರ ತನಕ ಅಂತ ತೊಗೊಂಡು ಹೋಗಿ ಅಲ್ಲಿ ಟ್ಯಾಂಕ್ ಮಾಡೋದ್ರಿಂದ ಏನಾಗ್ತದೆ, ನಾವು ಅದ್ರದ್ದು ಹೇಳಿದ್ನಲ್ಲ ನಿಮಗೆ, ಅದ್ರ ಕೊಟ್ಟಿಗೆ ಗೊಬ್ಬರ ಆಗಲಿ, ಮೇಲೆ ಬಂದಂಥ ಸ್ಲರಿ ಆಗಲಿ, ಆ ಕಡೆ ಸೂಪರ್ ನೆಟೆಂಟಿಲ್ ಫ್ಲೂಯಿಡ್ ಆಗಲಿ, ಅದೆಲ್ಲ ಸಪ್ರೇಟಾಗಿ ಹೋಗ್ಬಿಡ್ತದೆ. ಹೀಗಾಗಿ ವಾಸನೆ ಬರೋದು ಅವಶ್ಯಕತೆ ಇಲ್ಲ. ಕೃಷಿ ಭೂಮಿಯೊಳಗೆ ಅದನ್ನು ಸ್ಪ್ರಿಂಕಲ್ ಮಾಡ್ತೀವಿ ಅಂದಮೇಲೆ ಅಲ್ಲಿಂದಲೇ ನಾವು ಸ್ಪ್ರಿಂಕ್ಲರ್ ಹಾಕಿ ನೀರನ್ನು ಅದರೊಳಗೆ ಸೆಪ್ರೇಟ್ ಮಾಡಿ ಸ್ಪ್ರಿಂಕ್ಲರ್ ಮಾಡಿಬಿಡ್ತೀವಿ. ಅದು ಒಂದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮಾಲಿನ್ಯ ನಿಯಂತ್ರಣ. ಇದಕ್ಕೂ ಸಹಿತ ಏನು ಬೇಕಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಮೇನ್ ಬರೋದೇ ಎಲ್ಲಿಪ್ಪ ಅಂತಂದರೆ ಈ ಕೋಳಿ ಫಾರ್ಮ್ ಒಳಗೆ ಏನು ಮಾಡೋದ್ರಿಂದ ಅವೇನು ಗ್ಯಾಸ್ ಲಿಬ್ರೇಟ್ ಮಾಡ್ತವೆ, ಆ ಗ್ಯಾಸ್ ಲಿಬ್ರೇಟ್ ಮಾಡೋದ್ರಿಂದ ಈ ಸಾರ್ವಜನಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತವೆ ಅಂಥೇಳಿ ಎಲ್ಲ ಕೋಳಿ ಫಾರ್ಮ್ಗಳನ್ನು ದೂರ ಇಡ್ರಿ ಅಂತಾರೆ. ಆದರೆ ಈಗ ಗ್ರಾಮೀಣ ಪ್ರದೇಶದೊಳಗೆ ಒಂದಕ್ಕೊಂದು ಮನೆಗಳು ಅಂಟ್ಕೊಂಡಿರ್ತವೆ. ಆದರೂ ಕೋಳಿ ಫಾರ್ಮ್ ಮಾಡೋರು ದೂರ ಮಾಡಿರ್ತಾರೆ ಹೊರತು ಊರಿನೊಳಗೆ ಮಾಡಿರೋದಿಲ್ಲ. ಹೀಗೆ ಮಾಲಿನ್ಯ ನಿಯಂತ್ರಣ ನಮ್ಮ ಹೈನುಗಾರರು ಸಹಿತ ಏನು ತಮ್ಮ ಶೆಡ್ಡಿನಿಂದ ಬರುವಂಥ ತ್ಯಾಜ್ಯಗಳು, ಗೊಬ್ಬರ ಆಗಲಿ, ಮಲಮೂತ್ರ ಆಗಲಿ, ಏನು ನಮ್ಮದು ಗೋಮೂತ್ರ, ಇವೆಲ್ಲ ಏನು ಬರ್ತಾ ಇರ್ತವೆ ಅವಕ್ಕೆ ಸರಿಯಾದ ಒಂದು ಹಾದಿ ತೋರಿಸ್ಬೇಕು. ಅಲ್ಲಿ ಇಲ್ಲಿ ನೀರು ನಿಂತು ನರ್ಜ್ಗಳಾಗಿ ಇದಾಗಿ ಕ್ರಿಮಿಕೀಟಗಳಾದಪ್ಪ ಅಂದರೆ ಎಲ್ಲ ಊರಿನ ಅಭಿವೃದ್ಧಿ ಒಳಗೆ ಸಹಿತ ನಾವು ರೋಗ ಹಬ್ಬಲಿಕ್ಕೆ ನಾವೇ ಕಾರಣೀಭೂತರಾಗ್ತೀವಿ. ಸೊ ಹಾಗೆ ಸ್ವಚ್ಛತೆಯನ್ನು ಕಾಪಾಡೋದು ಪರಿಸರದ ಒಂದು ನಿಯಮ. ನಾವು ಪರಿಸರದೊಳಗೆ ಇದ್ದುಕೊಂಡು ನಾವು ಪರಿಸರನ ಹಾಳು ಮಾಡಬಾರ್ದು ಹೊರತು ಅದಕ್ಕೆ ನಾವು ಎಷ್ಟು ಪೂರಕವಾಗಿ ಸಹಾಯ ಮಾಡಬೇಕು. ಹೌದಲ್ಲ? ಪರಿಸರ ಹಾಳು ಮಾಡೋದೇನು ಭಾಳತ್ತಾಗೋದಿಲ್ಲ. ಸೊ ಹೀಗಾಗಿ ನಾವು ಅಲ್ಲಿ ಬರುವಂಥ ತ್ಯಾಜ್ಯಗಳನ್ನು ಸರಿಯಾಗಿ ನಮಗೆ ಉಪಯೋಗ ಆಗಿರಬೇಕು, ಅವು ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗಿರಬಾರ್ದು. ಆ ಥರ ನಾವು ಈ ಬರದಿಂದ ಬರುವಂಥ ತ್ಯಾಜ್ಯಗಳನ್ನು ಸದುಪಯೋಗ ಮಾಡ್ಕೋಬೇಕು. ನಾವು ಇದುವರೆಗೂ ನಾವು ಫಾರ್ಮ್ ನಿರ್ವಹಣೆ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡ್ರೆ, ಇನ್ನು ಮುಂದೆ ನಾವು ಆರ್ಥಿಕತೆ ಮತ್ತು ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋಣ.